ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ. ಬ್ರಹ್ಮರುದ್ರಾದಿವಂದ್ಯನ್ ತ್ವಾಂ ಭಜೆ ವೆಂಕಟನಾಯಕಂ ನಿವಾರಯಸ್ವಾನಿಷ್ಟಾನಿ ಸಾಧಯೇಷ್ಟಾನಿ ಮಾಧವ. ಮಾಯಾವಿ ಪರಮಾನಂದಂ ತ್ಯಕ್ತ್ವಾ ವೈಕುಂಠಮತ್ವಂ ಸ್ವಾತ್ಪುಷ್ಕರಣೀತೀರೆ ರಮಯಾ ಸಹ ಮೋದತೆ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೇರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥವಾನ್. ನೌಮಿ ನ್ಯಾಯಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರುನ್ ವೈದದ್ಯವಾರಾನಿಧೀನ್ ಶ್ರೀ ಸತ್ಯವ್ರತರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಶಾಸ್ತ್ರೇಷು ಪಾರದರ್ಶಪಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ವೈಕುಂಠವನ್ನು ಬಿಟ್ಟು ಪರಮಾತ್ಮ ಭೂಮಿ ಮೇಲೆ ವಾಸ ಮಾಡೋದಕ್ಕಾಗಿ ಈ ಭೂಮಿಯನ್ನು ಆರಿಸಿಕೊಂಡಿದ್ದಾನೆ. ವೆಂಕಟಾಚಲ, ಅಲ್ಲಿ ಒಂದು ಹುಣಸಿ ಮರ, ಅದರ ತಳಗಡೆ ಒಂದು ಹುತ್ತು ಇದೆ. ಅಲ್ಲಿ ಬಂದು ನೆಲೆಸಿದಾಗ 10,000 ವರ್ಷಗಳು ಕಳೆದು ಹೋಗಿವೆ. ಆಗ ಲಕ್ಷ್ಮೀದೇವಿ ಮತ್ತು ಬ್ರಹ್ಮದೇವರು, ರುದ್ರದೇವರು ಎಲ್ಲರೂ ಕೂಡಿ ಈ ಚೋಳರಾಜನ ಆಸ್ಥಾನಕ್ಕೆ ಬರ್ತಾರೆ. ಗೋವಿನ ವೇಷದಿಂದ ಬ್ರಹ್ಮದೇವರು, ಕರುವಿನ ವೇಷದಿಂದ ಮತ್ತು ರುದ್ರದೇವರು ಅವುಗಳನ್ನು ಸಾಕುವುದಕ್ಕಾಗಿ ಮತ್ತು ಲಕ್ಷ್ಮೀದೇವಿ ತಾನು ಬಂದಿದ್ದಾಳೆ. ಅಲ್ಲಿ ಮಾತು ಹೀಗೆ ನಡೆದಿತ್ತು, ಒಳ್ಳೆ ಹಾಲನ್ನು ಕೊಡುವಂತಹ ಆಕಳು ಬೇಕಾಗಿತ್ತು. ಒಳ್ಳೆ ಆಕಳು, ಹಾಲನ್ನು ಕೊಡುವಂತಹ ಆಕಳು. ಹಾಗಾಗಿ ಹಣವನ್ನು ಕೊಟ್ಟು ಲಕ್ಷ್ಮೀದೇವಿ ಆಕಳನ್ನು ಮಾರ್ತಾಳೆ ಆ ಧರಣಿದೇವಿಗೆ. ಆಗ ಎಷ್ಟೋ ದಿನಗಳು ಒಳ್ಳೆ ಹಾಲನ್ನೇ ಕೊಟ್ಟಿತು. ಒಳ್ಳೆಯ ಹಾಲನ್ನು ಕೊಟ್ಟಿತ್ತು, ಎಲ್ಲ ಸಂತೋಷದಿಂದ ನಡೀತಾ ಇತ್ತು. ಆದರೆ ಈ ಬ್ರಹ್ಮದೇವರು ಪರಮಾತ್ಮ ಎಲ್ಲಿದ್ದಾನೆ ಅಂತ ಹುಡುಕ್ತಾ ಹುಡುಕ್ತಾ ಹೋಗಿ ಹುತ್ತಿನಲ್ಲಿ ಪರಮಾತ್ಮ ಇದ್ದಾನಂತೆ ಗೊತ್ತಾಯಿತು. ಅಲ್ಲಿ ಹಾಲನ್ನು ಸುರಿಸಿ ದೇವರಿಗೆ ಪ್ರತಿನಿತ್ಯ ಸೇವೆಯನ್ನು ಮಾಡ್ತಾ ಇತ್ತು ಧೇನು ರೂಪದಲ್ಲಿದ್ದಂತಹ ಬ್ರಹ್ಮದೇವರು. ಆಗ ಒಂದು ದಿನ ಗೊತ್ತಾಯಿತು, ಆಕಳು ಹಾಲು ಕೊಡ್ತಾ ಇಲ್ಲ. ಆ ಗೋಪಾಲಕನನ್ನು ಕರೆದು ಕೇಳ್ತಾಳೆ, ಬೈತಾಳೆ, ಹೇಳ್ತಾಳೆ. ಕೊನೆಗೆ ಏನೂ ಆಗದೇ ಇದ್ದಾಗ ಹೊಡಿಸ್ತಾಳೆ. ಹೊಡಿಸಿದಾಗ ಸಿಟ್ಟಿಗೆ ಬಂದು ಮರುದಿನ ಈ ಆಕಳು ಎಲ್ಲಿ ಹೋಗ್ತದೆ ನೋಡೋಣ, ಇದರ ಸಲುವಾಗಿ ನಾನು ಏಟು ತಿಂದಿದ್ದೇನೆ ಅಂತ ಹೇಳಿ ಬೆನ್ನತ್ತು ಹೋಗ್ತಾನೆ. ಆ ಹುಣಸಿ ಹಣ್ಣಿನ ಮರದ ಬುಡದಲ್ಲಿ ಹುತ್ತಿನ ಮೇಲೆ ಪ್ರತಿನಿತ್ಯ ಹೋಗಿ ಹಾಲು ಸುರಿಸುವಂತೆ ಬ್ರಹ್ಮದೇವರು ಹೋಗಿ ಹಾಲು ಸುರಿಸಿದ್ದಾರೆ. ಇಷ್ಟು ಆಗಿದೆ. ಅದನ್ನು ನೋಡಿದ್ದಾನೆ, ಸಿಟ್ಟಿಗೆ ಬಂದಿದ್ದಾನೆ. ಕೊಡ್ಲಿ ತಗೊಂಡು ಪ್ರಹಾರ ಮಾಡಲಿಕ್ಕೆ ಹೋದ. ಪರಮಾತ್ಮ ನನ್ನ ಭಕ್ತನಿಗೆ ಬಂದ ಆಪತ್ತನ್ನು ನಾನು ರಕ್ಷಣೆ ಮಾಡಬೇಕು, ಭಕ್ತನಿಗೆ ರಕ್ಷಣೆ ಮಾಡಬೇಕು ಅಂತ ಎದ್ದು ಆ ಕೊಡಲಿ ಪ್ರಹಾರವನ್ನು ತಾನು ಏಟು ತಿಂದ. ಆಗ ಎಲ್ಲ ನಾಟಕ ಮಾಡುತ್ತಾನೆ, ರಕ್ತ ತುಂಬಿ ಹರಿದು ಹೋಗ್ತಾ ಇದೆ ಹುತ್ತು. ಆಗ ಗೋಪಾಲಕ ಸತ್ತೇ ಹೋಗಿದ್ದಾನೆ. ದೇವರು ಈ ನಾಟಕವನ್ನು ಮಾಡುವಾಗ ಆಕಳು ಹೋಗಿ ಬ್ರಹ್ಮದೇವರು ಆ ರಾಜನಿಗೆ ತಿಳಿಸಿದೆ. ರಾಜಭಟ ಬಂದಿದ್ದಾನೆ. ಆಗ ರಾಜನೂ ಬಂದ, ನೋಡಿದ. ಆಗ ಶಾಪ ಕೊಟ್ಟ ಪರಮಾತ್ಮ, ನಿನ್ನ ಕಾರಣಕ್ಕಾಗಿ ನಾನು ಆರಾಮ ವಾಸ ಮಾಡ್ತಾ ಇದ್ದೆ, ನಿನ್ನ ಭಟ, ನಿನ್ನ ದೂತ ಬಂದು ನನಗೆ ಈ ತೊಂದರೆ ಕೊಟ್ಟಿದ್ದಾನೆ, ನೀನು ಪಿಶಾಚನಾಗಿ ಬೀಳು ಅಂತ ಶಾಪ ಕೊಟ್ಟ. ಅವನು ಹೇಳ್ತಾನೆ, ನಾನೇನು ತಪ್ಪು ಮಾಡಿಲ್ಲ, ತಪ್ಪು ಮಾಡಿದ್ದು ನನ್ನ ಭಟ,
ಅಂದಮೇಲೆ ಅವನಿಗೆ ಈ ಶಿಕ್ಷೆ ಆಗಬೇಕು, ನನಗೆ ಯಾಕೆ ಕೊಟ್ಟಿದ್ದೀ ಅಂತಂದರೆ ಅವನ ಜವಾಬ್ದಾರಿಯನ್ನು ವಹಿಸಿದವನೇ ನೀನು. ಹಾಗಾಗಿ ಯಜಮಾನ ಗೃಹೇಯಸ್ತು ನ ವಿಚಾರ ಪರೋಭವೇ ಸ್ತ್ರೀ ಪುತ್ರಾದ್ಯ ಕೃತಂ ಕರ್ಮ ತಸ್ಯಾನಿಷ್ಟಕರಂ ವಿದುಹು ಅಂತ ಮಾತಿದೆ. ಹೆಂಡತಿ, ಮಕ್ಕಳು, ಮನೆ ಮಂದಿ, ಬಂಧು ಬಾಂಧವರು ಯಾರೇ ಏನೇ ತಪ್ಪು ಮಾಡಿದರೂ ಯಜಮಾನ ಅಂತ ಯಾರಿರ್ತಾನೋ ಅವನಿಗೆ ಅದೆಲ್ಲ ಅನಿಷ್ಟವಾಗ್ತದೆ. ಹಾಗಾಗಿ ಆ ಅನಿಷ್ಟಕ್ಕೆ ಹೊಣೆಗಾರ ನೀನು, ಹಾಗಾಗಿ ನಿನಗೆ ಶಾಪ ಕೊಟ್ಟಿದ್ದೇನೆ, ನಂದೇನೂ ತಪ್ಪಿಲ್ಲ ಅಂತ ಪರಮಾತ್ಮ ಹೇಳ್ತಾನೆ. ಅಷ್ಟಾಗಿಯೂ ಪರಮಾತ್ಮ ಮತ್ತೆ ನಾಟಕ ಮಾಡ್ತಾನೆ. ಏನು ಮಾಡಲಿಪ್ಪ, ಭಾಳ ಏಟು ಬಿದ್ದಿತ್ತು, ನೋವು ಭಾಳ ಆಗಿತ್ತು, ಹಾಗಾಗಿ ಏನು ವಿಚಾರ ಮಾಡಬೇಕು ನನಗೆ ತಿಳಿದೆ, ಎದುರಿಗೆ ನೀನು ಸಿಕ್ಕಿ. ಆ ಗೋಪಾಲಕ ಹೋದ ಮೇಲೆ ಯಾರೂ ಈ ಮನುಷ್ಯರು ಬಂದು ನನಗೆ ಕಾಣಲೇ ಇಲ್ಲ ಕಣ್ಣಿಗೆ. ಸಿಟ್ಟಾದಾಗ ಮನುಷ್ಯನಿಗೆ, ಹಸಿವಿಯಾದಾಗ ಮನುಷ್ಯನಿಗೆ ಸಿಟ್ಟು ಬರ್ತಿರ್ತದೆ. ಕೆಲಸದಿಂದ ಬಂದ ಅಥವಾ ಹೊರ ಹೋಗೇನೋ ಕಾರ್ಯಕ್ರಮ ಮಾಡಿಕೊಂಡು ಬಂದ, ಮನೆಯಲ್ಲಿ ತಿನ್ಲಿಕ್ಕೆ ಏನಾದರೂ ಸಿಗಲಿಲ್ಲ ಅಂತಂದರೆ ಒದ್ದಾಡ್ತಾ ಇರ್ತಾನೆ. ಯಾರಾದರೂ ಸಿಕ್ಕರೆ ನಿಮ್ಗೆ ವ್ಯವಸ್ಥೆ ಮಾಡ್ಲಿಕ್ಕೆ ಬರೋದಿಲ್ಲೇನು, ಹಾಗೇನು ಹೀಗಿಲ್ಲ ಅಂತೆಲ್ಲ ಒದ್ದಾಡ್ತಾನಲ್ಲ. ಹಾಗಿದ್ದಂತೆ ನನಗೆ ಬಂದ ಆಪತ್ತು, ನನಗೆ ಬಂದ ನೋವು, ಆ ನೋವಿನ ಭರದಲ್ಲಿ ನಾನು ನಿನಗೆ ಶಾಪ ಕೊಟ್ಟಿದ್ದೇನೆ, ನಾನೇ ಪಾಪಿಷ್ಟ, ನಾನು ಅಜ್ಞಾನದಿಂದ ಮಾಡಿದ್ದೆ ಅಂತ ಇಷ್ಟೆಲ್ಲ ಪರಮಾತ್ಮ ನಾಟಕ ಮಾಡ್ತಾನೆ. ಆಯಿತು, ಎಲ್ಲ ಮಾಡಿದಿ, ಆ ಶಾಪ ಅಂತೂ ನಿಜ ಆಗ್ತದಲ್ಲ, ಆ ಶಾಪ ಅಂತೂ ಸುಳ್ಳಾಗೋದಿಲ್ಲ. ದೇವರು ಹೇಳ್ತಾನೆ ಏನಂತ, ಮತ್ ಶಾಪೋ ನಾನೃತೋ ಭೂಯಾತಿಥಿ ವೇದ ವಿಧೋ ವಿದುಹು, ವೇದದಲ್ಲಿ ಹೇಳಿದೆ. ಏನು ಅಂತಂದರೆ ನನ್ನ ಮಾತು ಎಂದೂ ಸುಳ್ಳಾಗುವುದಿಲ್ಲ. ನ ವಿಷ್ಣೋರ್ವಚನಂ ಕ್ವಾಪಿ ವೃಷಾಭವತಿ ಕರ್ಹಿಚಿತ, ದೇವರ ಮಾತು ಎಂದೂ ಸುಳ್ಳಾಗುವುದಿಲ್ಲ. ಹೇಗಿದೆ ನೋಡ್ರಿ ಅಂತ ವೇದ ಹೇಳಿದೆ. ಅಂದಮೇಲೆ ನಾನು ನಿನಗೆ ಏನೇ ಶಾಪ ಕೊಟ್ಟಿರಲಿ, ಅಜ್ಞಾನದಿಂದಾಗ್ಲೋ ದುಃಖದಿಂದಾಗ್ಲೋ ತಿಳಿದೋ ತಿಳಿದೇನೋ, ನಾನಂತೂ ನಿನಗೆ ಶಾಪ ಕೊಟ್ಟಿನಿ, ಆ ಶಾಪವನ್ನು ನೀನು ಭೋಗಿಸ್ಲಿಕ್ಕೆ ಬೇಕು, ಅನುಭವಿಸ್ಲಿಕ್ಕೆ ಬೇಕು, ಅದಂತೂ ಸುಳ್ಳಾಗೋದಿಲ್ಲ ನೋಡಪ್ಪ ಅಂದಾಗ, ಇಲ್ಲ ಸ್ವಾಮಿ ಎಷ್ಟು ದಿನ ಅನುಭವಿಸ್ಬೇಕು ಇದನ್ನು ಅಂದಾಗ ದೇವರು ಉಪಶಾಪ ಕೊಟ್ಟ. ಏನಿಲ್ಲ, ಉಭೋ ದುಃಖೋ ಸಮಾಪ್ನನ್ನೋ ಸತ್ಯ ಸಂಕಲ್ಪ ದೋಷಿತ ಭವಿಷ್ಯತಿ ನೃಪಶ್ರೇಷ್ಠ. ಮುಂದೆ ಒಬ್ಬವನು ಉತ್ತಮ ರಾಜ, ಆಕಾಶ ಅಂತ ಅವನ ಹೆಸರು, ಬಹಳ ಕೀರ್ತಿವಂತ, ಧನವಂತ, ಐಶ್ವರ್ಯವಂತ, ಪರಾಕ್ರಮಿ ಅಂತ ರಾಜ ಭೂಮಿ ಮೇಲೆ ಹುಟ್ಟಿ ಬರ್ತಾನೆ. ಸೋಬಿ ದಾಸ್ಯತಿ ಮೇ ಕನ್ಯಾ, ದೇವರು ಎಲ್ಲ ಭವಿಷ್ಯ ನುಡಿತಾ ಇದ್ದಾನೆ, ತಾನು ಮಾಡಿದ ಅವತಾರ ಅದರ ಪ್ರಯೋಜನವನ್ನು ಹೇಳ್ತಾ ಇದ್ದಾನೆ. ಅವನು ಹುಟ್ಟಿ ಬರ್ತಾನೆ, ಅವನು ಅವಳ ಕನ್ಯೆಯನ್ನು ನನಗೆ ಕೊಟ್ಟು ಮದುವೆ ಮಾಡುತ್ತಾನೆ. ಆಕಿನ ಹೆಸರು ಪದ್ಮಾವತಿ ಅಂತ, ಆಕಿನ ಜೊತೆಗೆ ನನ್ನ ವಿವಾಹ ಆಗ್ತದೆ. ಕನ್ಯಾ ಪ್ರದಾನ ಕಾಲೇತು, ಕನ್ಯಾ ಪ್ರದಾನ ಮಾಡಬೇಕಾದಾಗ ಕನ್ಯೆಯನ್ನು ಒಪ್ಪಿಸುವ ಕಾಲಕ್ಕೆ ವರದಕ್ಷಿಣಾ ರೂಪದಲ್ಲಿ ನನಗೆ ಕಿರೀಟಂ ಶತಭಾರಂಚ, ರತ್ನ, ವೈಡೂರ್ಯ, ಮುತ್ತು ಇವುಗಳಿಂದ ಸೇರಿದ ಶತಭಾರದ ಕಿರೀಟವನ್ನು ನನಗೆ ಕೊಡ್ತಾನೆ ವರದಕ್ಷಿಣೆಯಾಗಿ. ಅದನ್ನು ನಾನು ಶುಕ್ರವಾರ ದಿವಸ ಹಾಕ್ಕೊಳ್ತೇನೆ. ಶುಕ್ರವಾರೇತು ಸಮಾಸಾಯನ್ನೇ ಕಿರೀಟಂ ಧಾರಯಾಮ್ಯಹಂ, ಕಿರೀಟಧಾರಿಣೆ ಕಾಲೇ ನೇತ್ರೇ ಮೇ ಜಲಪೂರಣೆ. ದೇವರು ಹೇಳ್ತಾ ಇದ್ದ ನೋಡ್ರಿ. ಆ ಕಿರೀಟವನ್ನು ಹಾಕಿಕೊಂಡಾಗ ಸಂತೋಷವಾಗಿ ನನ್ನ ಕನ್ಯೆ ನನ್ನ ಮದುವೆ ಆಗುವ ಸಮಯದಲ್ಲಿ ಈ ದಾನವನ್ನು ಕೊಟ್ಟಿದ್ದಾನೆ ಅಂತ ನೆನೆಸ್ತಾ ಹಾಕಿಕೊಂಡಾಗ ನನ್ನ ಕಣ್ಣು ನೀರು ತುಂಬಿ ಹೋಗ್ತದೆ, ಜಲಪೂರ್ಣವಾಗ್ತದೆ ನನ್ನ ನೇತ್ರ. ಎಷ್ಟು ಘಟಿಕಾ ಘಟಿಕಾ ಘಟಿಕಾಶ ಘಟಿಕಾ ಮಾತ್ರಂತೆ ಸುಖಂ ತತ್ರ ಭವಿಷ್ಯತಿ. ಒಂದು ಘಟಿಕಾ ಕಾಲ, ಆ ಘಟಿಕಾ ಕಾಲದಷ್ಟು ನಿನಗೆ, ನನ್ನ ಕಣ್ಣಿನಲ್ಲಿ ನೀರಿದ್ದಷ್ಟು ಕಾಲ ನಿನಗೆ ಸುಖವಾಗ್ತದೆ. ಎಲ್ಲಿವರೆಗಿದೆ, ಇತಿ ಕಾಲಾವಧಿಂ ಕೃತ್ವ ರಾಜ್ಞ ಸಂಸೂಚ್ಯ ಮಾಧವ ಸುಖಸ್ಯ ಕಾಲಂ ಸಂಸೂಚ್ಯ. ಅವನಿಗೆ ನಿನಗೆ ರಾಕ್ಷಸನಾದರೂ, ನೀನು ಪಿಶಾಚನಾದರೂ, ನಿನಗೆ ಆ ಪ್ರತಿ ಶುಕ್ರವಾರ ಇಷ್ಟು ಕಾಲ ನಿನಗೆ ಸುಖವಾಗ್ತದೆ, ಕಲಿಯುಗ ಪರ್ಯಂತ ಅಂತ ದೇವರು ನೀನು ರಾಕ್ಷಸನಾಗಿ ಅನುಭವಿಸ್ಲಿಕ್ಕೆ ಬೇಕು. ಕೇವಲ ಅಂದರೆ ವಿಚಾರ ಮಾಡ್ಬೇಕು ನಾವು, ದೊಡ್ಡ ತಪ್ಪು ಆಗಿದೆ ಅವನಿಂದ. ಪುರಾಣಾಂತರದಲ್ಲಿ ಎಲ್ಲ ಒಂದು ಕಥೆಯನ್ನು ಹೇಳುತ್ತಾರೆ. ನಿಮಿತ್ತ ಬೇಕಾಗಿತ್ತು ಆ ತಪ್ಪಿಗೆ, ಆ ತಪ್ಪಿನ ಫಲವನ್ನು, ಶಾಪವನ್ನು ಉಣೋದಕ್ಕಾಗಿ. ಹಾಗಾಗಿ ನಾನು ಮೊದಲೇ ಪಾಠದಲ್ಲಿ ಹೇಳ್ತಾ ಇದ್ದೆ, ಎಷ್ಟೆಷ್ಟು ದೊಡ್ಡವರಿಗೆ ನಾವು ದ್ರೋಹ ಮಾಡ್ತಾ ಹೋಗ್ತೀವಲ್ಲ ಅಷ್ಟಷ್ಟು ಪಾಪ ಬೆಳೀತಾ ಹೋಗ್ತದೆ. ಸ್ವಲ್ಪ ನಮ್ಗಿಂತ ವಯಸ್ಸಿನಲ್ಲಿ, ಸ್ವಲ್ಪ ನಮ್ಗಿಂತ ಜ್ಞಾನ ಹೆಚ್ಚು ಇದ್ದವರಿಗೆ ನಾವು ಸ್ವಲ್ಪ ಬೈದಿವಿ ಅಂದರೆ ಸ್ವಲ್ಪ ಪಾಪ ಬರುತ್ತೆ, ಅದು ಪಾಪನೇ. ಅವರಿಗಿಂತ ದೊಡ್ಡೋದಿಗೆ ಬೈದರೆ, ನಿಂದ ಮಾಡಿದರೆ ಇನ್ನೂ ಹೆಚ್ಚು ಪಾಪ ಬರ್ತದೆ. ಹೀಗೆ ಉತ್ತಮರಿಗೆ, ಸತ್ಯಾತ್ಮರಿಗೆ, ತತ್ವಾಭಿಮಾನಿ ದೇವತೆಗಳಿಗೆ,
ಅಥವಾ ದೇವೋತ್ತಮರಿಗೆ, ಇಂದ್ರದೇವನಿಗೆ, ರುದ್ರದೇವರಿಗೆ, ವಾಯುದೇವರಿಗೆ, ದೇವರಿಗೆ ಬೈತಾ ಹೋದರೆ ನಾವು ಮಾಡಿದ ಪಾಪ ಪುಣ್ಯ ಎಲ್ಲ ನಶಿಸಿ ಹೋಗ್ತದೆ. ಪಾಪ ಬೆಳೀತಾ 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 ಹೋಗ್ತದೆ, ರಾಶಿ ರಾಶಿಯಾಗಿ ಬೆಳೀತದೆ. ಆ ಪಾಪವನ್ನು ಪರಿಹಾರ ಮಾಡಲಿಕ್ಕಾಗುವುದಿಲ್ಲ. ಇವನ ಪಾಪನೂ ಹಾಗೇ ಇತ್ತು, ಬಹಳ ಇದೆ ಪಾಪ. ಆ ಪಾಪವನ್ನು ಪರಿಹಾರ ಮಾಡುವುದಕ್ಕಾಗಿ ಭಗವಂತ ಏನು ಮಾಡಿದ, ಇವನಿಗೆ ಈ ನಿಮಿತ್ತ ಮಾಡಿಕೊಂಡು ಶಾಪ ಕೊಟ್ಟಿದ್ದಾನೆ ಅಂತ ನಾವು ತಿಳಿದುಕೊಳ್ಳಬೇಕು. ಮತ್ತು ಅಷ್ಟೇ ಅಲ್ಲ, ಅವನಿಗೆ ಸುಖದ ಕಾಲವನ್ನು ತಿಳಿಸಿಕೊಟ್ಟಿದ್ದಾನೆ. ಅವನಿಗೆ ಸುಖ ಯಾವಾಗ ಆಗ್ತದೆ ಅದನ್ನು ತಿಳಿಸಿಕೊಟ್ಟಿದ್ದಾನೆ. ಮತ್ತು ಅವನ ಅವತಾರದ ಪ್ರಯೋಜನವನ್ನು ತಿಳಿಸಿಕೊಟ್ಟಿದ್ದಾನೆ. ಸ್ವಾವತಾರಸ್ಯ ಚರಿತಂ ಕಲೋ ಕನ್ಯಾ ಪರಿಗ್ರಹಂ. ಕಲಿಯುಗದಲ್ಲಿ ಯಾಕೆ ಅವತಾರ ಮಾಡಿದ್ದಾನಪ್ಪ ಇವನು ಅಂದರೆ ಕನ್ಯಾ ಪರಿಗ್ರಹ, ಮದುವೆ ಮಾಡಿಕೊಳ್ಳೋದಕ್ಕಾಗಿಯೇ. ಇತಿ ಸಂಭಾಷ್ಯ ರಾಜಾನಂ. ಇಷ್ಟು ಆ ಚೋಳರಾಜನ ಜೊತೆಗೆ ಮತ್ತು ಶ್ರೀನಿವಾಸನಿಗೆ ಪರಸ್ಪರವಾಗಿ ಮಾತವಾಯಿತು. ಇಷ್ಟು ಆಗಿದೆ. ಆಗ ಕಾಂಕ್ಷಂತಿ ಇತಿ ಸಂಭಾಷ್ಯ ರಾಜಾನಂ ತತ್ರಾಸ್ತೆ ಭಗವಾನ್ ಹರಿ ಶತಶಾಂತಿಂ ಸಮಾಕಾಂಕ್ಷನ್ ವೇದಶಾಸ್ತ್ರ ವಿಶಾರದಂ. ಇವನಿಗೇನಾಗಿದೆ, ತಲೆಗೇಟು ಬಿದ್ದಿದೆ, ತಲೆ ಶೀಳು ಹೋಗಿದೆ, 7 ತೆಂಗಿನ ಗಿಡದಷ್ಟು ರಕ್ತ ಚಿಮ್ಮಿಸಿದ್ದಾನೆ, ಹುತ್ತು ತುಂಬೆಲ್ಲ ಮೈಯಲ್ಲಿದ್ದ ರಕ್ತವನ್ನು ಚೆಲ್ಲಿಬಿಟ್ಟಿದ್ದಾನೆ ದೇವರು. ಆ ಗಾಯ ಅಂತೂ ಆಗಿದೆ. ರಾಜನಿಗೆ ಶಾಪ ಕೊಟ್ಟದ್ದಾಯಿತು, ಪಿಶಾಚನಾಗಿ ಬೀಳ್ತಾನೆ, ಇವೆಲ್ಲ ಆಯಿತು. ಆದರೆ ತನಗೆ ಆದ ಗಾಯಕ್ಕೆ ಔಷಧಿಯನ್ನು ಮಾಡಿಕೊಳ್ಳಬೇಕಲ್ಲ. ಆಗ ದೇವಗುರು ಆದಂತಹ ಬೃಹಸ್ಪತ್ಯಾಚಾರ್ಯರನ್ನು ಸ್ಮರಣೆ ಮಾಡಿದ ಭಗವಂತ. ಗುರುಂ ಸುರವಪ್ರೇಷ ಸಸ್ಮಾರ ಜಗದೀಶ್ವರ ಆಗತಂ ಚ ಗುರುಂ ದೃಷ್ಟ್ವಾ ಸೌಧವಂ ವದಮೇ ಧೃತಂ. ಆಗ ಅವರು ಬಂದರು, ಬೃಹಸ್ಪತ್ಯಾಚಾರ್ಯರು ಹೇಳಿದ, ಹೀಗೆಲ್ಲ ಏಟಾಗಿದೆ, ಭಾಳ ನೋವಾಗ್ತಾ ಇದೆ ನನಗೆ, ಹಾಗಾಗಿ ಔಷಧಿಯನ್ನು ನನಗೆ ಹೇಳ್ರಿ, ಈ ಗಾಯಕ್ಕೆ ಔಷಧಿಯನ್ನು ಹೇಳ್ರಿ ಅಂತಂದಾಗ, ಇತಿ ತೇನ ಸಮಾಪ್ನ್ಯಾತ್ತೋ ಜೀವೋ ಜೀವವತಾಂಬರಃ. ದೇವರು ಔಷಧಿಗಳನ್ನು ನಿರ್ಮಾಣ ಮಾಡಿದ್ದೇ ಭಗವಂತ. ದೇವರಿಗೆ ಸಚ್ಚಿದಾನಂದ ವಿಗ್ರಹ ಪರಮಾತ್ಮ, ಯಾವ ಛೇದ ಭೇದಾದಿಗಳು ಇಲ್ಲ ದೇವರಿಗೆ. ಆದರೂ ಪರಮಾತ್ಮ ಭೂಮಿ ಮೇಲೆ ಅವತಾರ ಮಾಡಿದ್ದಾನೆ. ರಕ್ಷಣಾರ್ಥಂ ರಮಾಕಾಂತಹ ಪ್ರಾಕೃತಾಕೃತಿ. ಪ್ರಾಕೃತದಂತೆ ಮನುಷ್ಯರಂತೆ ತಾನು ನಾಟಕ ಮಾಡ್ತಾ ಇದ್ದಾನೆ. ಹಾಗಾಗಿ ಕೇಳಿದ್ದು. ಹಾಗಾಗಿ ಬೃಹಸ್ಪತ್ಯಾಚಾರ್ಯರು ಹೇಳ್ತಾರೆ ಏನಂದರೆ, ಕ್ಷೀರಮೌ ದುಂಬರಂ ದೇವ ತಥಾ ಕಾರ್ಪ ಸಮರ್ಪಕಂ ಮೇಲಯಿದ್ವಾ ರಮಾಕಾಂತ ತಕ್ಷಯೋ ಪರಿಧಾರ್ಯತಾಂ. ಎಕ್ಕಿ ಗಿಡದ ಹತ್ತಿ ಗಿಡದ ಹಾಲನ್ನು, ಎರಡನ್ನು ಹತ್ತಿ ಹಾಲನ್ನು ಕೂಡಿಸಿಕೊಂಡು ನಿನ್ನ ತಲೆ ಮೇಲೆ ಇಟ್ಕೊಂಡಿ ಅಂತಾದರೆ ಅದು ಪೂರ್ಣ ಗಾಯ ವಾಸಿ ಆಗ್ತದೆ, ಯಾವ ಸಮಸ್ಯೆಯೂ ಆಗೋದಿಲ್ಲ. ಅದನ್ನು ಎಷ್ಟು ದಿನ ಹಾಗೆ ದಿನ ಅಂತ ಅವೆಲ್ಲ ದೇವರ ಬೃಹಸ್ಪತ್ಯಾಚಾರ್ಯ ಹೇಳಿರ್ತಾರೆ. ಹಾಗೆ ತಾನು ಅದನ್ನು ಹುಡುಕೋದಕ್ಕಾಗಿ ವಿಚಾರ ಮಾಡ್ತಾನೆ. ಮೊದಲಿಗೆ ಒಂದು ದಿವಸ ಅಲ್ಲೇ ಇರೋಣ ಅಂತ ಹೇಳಿ ಕೌಸಲ್ಯ ಕೀಟಕ ಗೃಹಂ ತಿಂತ್ರಿಣಿ ದಶರಥೃಗದಿ ಗಿರೀಶೋಪೋನುಜ ಸಾಕ್ಷಾತ್ ಅಯೋಧ್ಯಾಭು. ರಾಮಾವತಾರದಲ್ಲಿ ಇದ್ದೆ ಅಂತಾದರೆ ಹೇಗಿದ್ದೆ ಅಂತನ್ನುವುದನ್ನು ಸ್ಮರಣೆ ಮಾಡ್ತಾ, ರಾಮಾವತಾರದಲ್ಲಿ ಇದ್ದ ಎಲ್ಲ ನನ್ನ ತಾಯಿ, ನನ್ನ ಅನುಜ ಮತ್ತು ನನ್ನ ದಶರಥ ರಾಜ ಸುತ್ತಮುತ್ತಲು ಇಲ್ಲೇ ಇದ್ದಾರೆ ಅಂತ ತಾನು ಹುತ್ತೆ ಕೌಸಲ್ಯೆ, ಹುಣಸಿ ಮರ ದಶರಥ ರಾಜ. ಆಮೇಲೆ ತಮ್ಮ ಯಾರಪ್ಪ ಅಂತಂದರೆ ಲಕ್ಷ್ಮಣ. ಅವನೇನಾಗಿದ್ದಾನೆ ಅಂದರೆ ಇದೇ ಶೇಷಾಚಲ, ಲಕ್ಷ್ಮಣನೇ ಆಗಿದ್ದಾನೆ. ಹಾಗಾಗಿ ಮತ್ತು ಈ ವೈಕುಂಠ ದೇಶ, ವೈಕುಂಠಗಿರಿ ಅದು ಲಕ್ಷ್ಮಣನಾಗಿದ್ದಾನೆ. ಮತ್ತು ಇದು ಪ್ರತ್ಯೇಕವಾಗಿ ರಾಜ್ಯ ಏನು ಕಾಣ್ತಾ ಇದೆ, ಇದೇ ಅಯೋಧ್ಯ ರಾಜ್ಯ ರಾಮಾವತಾರದ ಸ್ಮರಣೆ ಮಾಡಿಕೊಂಡ. ಇನ್ನು ಅದೇ ರೀತಿಯಾಗಿ ಶೇಷ ಪರ್ವತ ಯಾರು, ಬಲರಾಮ. ವೈಕುಂಠ ಅಚಲವಾದದೇ ಈ ಮಥುರಾ ಪಟ್ಟಣ. ಇನ್ನು ಸ್ವಾಮಿ ಪುಷ್ಕರಣಿ ನದಿ ಅಂತಂದರೆ ಯಮುನಾ ನದಿ. ಹಾಗಾಗಿ ಇದು ಕೃಷ್ಣ. ಮತ್ತು ಎಲ್ಲ ಪಕ್ಷಿಗಳು ಮತ್ತು ಮೃಗಗಳು ಇವರೆಲ್ಲರೂ ಕೂಡ ಯಾದವರಾಗಿದ್ದಾರೆ. ಯಾದವಾಶ್ಚಮೃಗ ಸರ್ವೇ ಖಗ ವೈ ಗೋಪಿಕಾದಯ. ಖಗರು ಎಲ್ಲ ಗೋಪಿಕಾದಿಗಳು. ಇವಂ ಕೃಷ್ಣಾವತಾರೇಣ ಕ್ರೀಡತೆ ವೆಂಕಟಾಚಲೇ. ಆಗ ರಾಮ ಕೃಷ್ಣ ಈ ಅವತಾರದಿಂದ ದೇವರು ಏನು ಮಾಡಿದ್ನೋ ಅದನ್ನೆಲ್ಲ ನೆನೆಸ್ತಾ ಇದ್ದಾನೆ. ಅವರೇ ಇಲ್ಲೆಲ್ಲ ಭೂಮಿ ಮೇಲೆ ಬಂದು ಹುಟ್ಟಿದ್ದಾರೆ, ಅವತಾರ ಮಾಡಿದ್ದಾರೆ. ಯಾಕೆ ದೇವರು ಬಂದಿದ್ದಾನೆ ಆದ್ದರಿಂದ. ಸುವರ್ಣಮುಖಿ ನದಿ ಸಾ ವಿರಜಾ ನದಿ ವೈಕುಂಠಕ್ಕೆ ಸಮಾನವಾಗಿದೆ ಇದು. ಯಾಕೆ
ವಿರಜಾ ನದಿ ಅಂತಂದರೆ ಈ ಸುವರ್ಣಮುಖಿ ನದಿನೇ ಸ್ವಾಮಿ ಪುಷ್ಕರಣಿ ತೀರ್ಥ. ಇದು ಯಾವುದಪ್ಪ? ವಿರಜಾ ನದಿ. ವೈಕುಂಠೋ ವೆಂಕಟಗಿರಿ ವಾಸುದೇವೋ ರಮಾಪತಿ ಮುಕ್ತಾ ಎಲ್ಲ ಮುಕ್ತರು, ಮುಕ್ತಾಜಾಹ ಪಕ್ಷಿಗಣಾಹ ಮುಕ್ತಾರುದ್ರ ಮೃಗೋತ್ತಮ ಸನತ್ಕುಮಾರ ಪ್ರಮುಖಾ ವಾನರಾದ್ಯಶ್ಚ ಭೂಧರೆ. ಯಾವ ಮನುಷ್ಯ ದೇಹವನ್ನು ಪಡೆದು ಈ ವೆಂಕಟಾಚಲಕ್ಕೆ ಬಂದು ಈ ತೀರ್ಥದಲ್ಲಿ ಸ್ನಾನ, ಈ ಕ್ಷೇತ್ರದ ದರ್ಶನ, ದೇವರ ದರ್ಶನ ಮಾಡಿಕೊಳ್ಳುವುದಿಲ್ಲವೋ ಅವನಂತ ಪಾಪಿಟ್ಟನಾದವನು ಯಾರು ಜಗತ್ತಿನಲ್ಲಿ ಇಲ್ಲ. ಯಾವ ಮನುಷ್ಯ ಮಾನವ ದೇಹವನ್ನು ಪಡೆದು ತೀರ್ಥಕ್ಷೇತ್ರವನ್ನು, ತೀರ್ಥದಲ್ಲಿ ಸ್ನಾನವನ್ನು ಮತ್ತು ಅಲ್ಲಿ ದೇವರ ದರ್ಶನವನ್ನು ಮಾಡಿಕೊಳ್ಳುತ್ತಾನೋ ಅಂಥ ಪುಣ್ಯವಂತ ಭಾಗ್ಯಶಾಲಿಯಾದ ಮನುಷ್ಯ ಜಗತ್ತಿನಲ್ಲಿ ಯಾರೂ ಇಲ್ಲ. ಅವನ ಭಾಗ್ಯೋದಯ ಬಹಳ ಬೆಳೀತಾ 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 ಹೋಗ್ತದೆ. ಅಷ್ಟು ವೈಭವ ಪುಣ್ಯಕರವಾದಂತಹ ಭೂಮಿ ಆ ವೆಂಕಟಾಚಲ. ಗತ್ತು ಮಿಚ್ಛಂತಿ ಧರ್ಮಿಷ್ಠಸ್ತೇನ ಸರ್ವ ಅನುಷ್ಠಿತಂ ಪ್ರೀತೋ ಭವೇದ್ರಮಾನಾಥಃ ಸರ್ವದೇವ ನಮಸ್ಕೃತಃ. ಹಾಗಾಗಿ ಎಲ್ಲ ದೇವತೆಗಳಿಂದ ನಮಸ್ಕೃತನಾದ ಭಗವಂತ ಅಂತ ಇಷ್ಟು ಕಥೆಯನ್ನು ಹೇಳಿದಾಗ ಮತ್ತೆ ಋಷಿಗಳೆಲ್ಲ ಪ್ರಶ್ನೆ ಮಾಡ್ತಾರೆ ಸೂತಾಚಾರ್ಯರಿಗೆ. ಮುಂದೇನಾಯ್ತು ಸ್ವಾಮಿ? ಸೂತ ಮಹಾಭಾಗ ಸರ್ವಶಾಸ್ತ್ರ ವಿಶಾರದ ಎಲ್ಲವನ್ನು ತಿಳಿದಿದ್ದೀರಿ, ಎಲ್ಲ ತತ್ವಜ್ಞಾನ ನಿಮಗೆ ಗೊತ್ತಿದೆ. ಶ್ರುತಂ ಶ್ರೀ ವೆಂಕಟೇಶಸ್ಯ ಮಾಹಾತ್ಮ್ಯಂ ಪಾಪನಾಶನಂ. ಆ ಪರಮಾತ್ಮನ ಪಾವನ ಚರಿತನಾದ ಆ ಪರಮಾತ್ಮನ ಮಹಿಮೆಯನ್ನು, ಮಾಹಾತ್ಮ್ಯವನ್ನು, ಪಾಪಗಳ ಪ್ರಕ್ಷಾಳನೆ ಮಾಡುವಂಥ ಮಹಿಮೆಯನ್ನು ನಮಗೆ ಹೇಳ್ರಿ. ಅವತಾರ ಪ್ರಭಾವಶ್ಚ ಆ ಚೋಳರಾಜನಿಗೆ ಪರಮಾತ್ಮ ಹೇಳಿದ. ಮುಂದೆ ವೈಕುಂಠದಿಂದ ಬಂದಿದ್ದ ಪರಮಾತ್ಮ ಮತ್ತು ಮುಂದೆ ಆಕಾಶರಾಜ ಬರ್ತಾನೆ, ಪದ್ಮಾವತಿಯನ್ನು ಕೊಟ್ಟು ವಿವಾಹ ಮಾಡ್ತಾನೆ ಅಂತ ಎಲ್ಲ ಹೇಳಿದ. ಅವಾಗ ಶತಭಾರದ ಕಿರೀಟವನ್ನು ಕೊಟ್ಟಾಗ, ನಾನು ಹಾಕೊಂಡಾಗ ನನ್ನ ಕಣ್ಣು ಪೂರ್ಣ ನೀರು ತುಂಬಿ ಹೋಗ್ತದೆ, ಆಗ ನಿನಗೆ ಆನಂದವಾಗ್ತದೆ ಅಂತ ಹೇಳಿದ್ದಾನೆ. ಹಾಗಾಗಿ ಆ ಮತ್ತು ವಿವಾಹದ ಸಮಯವನ್ನು, ಸಂದರ್ಭವನ್ನು ಕೃಪಾಲಸ್ತುಂ ದಯಾಸಾರ ಶಿಷ್ಯ ಪ್ರೀತಿ ಪರಾಯಣ, ಶಿಷ್ಯರ ಮೇಲೆ ಬಹಳ ನಿಮಗೆ ಅನುಕಂಪ, ನಮ್ಮ ಉದ್ಧಾರ ಆಗಬೇಕಂತೆ ನೀವು ಅವತಾರ ಮಾಡಿದ್ದು ಸೂತಾಚಾರ್ಯರೇ. ಹಾಗಾಗಿ ಆ ಮಹಾತ್ಮ್ಯವನ್ನು ಹೇಳ್ರಿ ನಮಗೆ. ತತ್ ಕಲ್ಯಾಣ ವಿಧಿಂ ಬ್ರೂಹಿ, ಆ ಕಲ್ಯಾಣದ ವಿಧಿಯನ್ನು ನಮಗೆ ತಿಳಿಸಿಕೊಡ್ರಿ. ದಯಾಸಾರ ಶಿಷ್ಯ ಪ್ರೀತಿ ಪರಾಯಣ ತತ್ ಕಲ್ಯಾಣ ವಿಧಿಂ ಬ್ರೂಹಿ. ಕೋವಾಕಾಶೋ ನೃಪೋತ್ತಮ. ಆಕಾಶರಾಜ ಯಾರವನು? ಕಥಂ ಪುತ್ರ್ಯ ಭವತ್ಪೂರ್ವಂ ಕಥಂ ಜಾಮಾತೃತಾಂ ಗತಃ. ಆಕಾಶರಾಜನಿಗೆ ಸ್ವಯಂ ಲಕ್ಷ್ಮೀದೇವಿ ಬಂದು ಮಗಳಾಗ್ತಾಳೆ ಅಂದರೆ ಏನಿದು? ಅವಳನ್ನು ಕೈ ಹಿಡುವುದು ಪರಮಾತ್ಮ ಅಂತ ಹೇಳ್ತೀರಿ. ಯೋಗಿನ ಮನಸಾಚಿಂತ್ಯ, ನಾವು ಕಂದ ಮೂಲ ಫಲಗಳನ್ನು ತಿಂದು ಗುಡಿ ಗುಂಡಾರ ಮಠ ಹೆಂಡತಿ ಮಕ್ಕಳು ಎಲ್ಲ ಬಿಟ್ಟು ಕಾಡಿನಲ್ಲಿ ತಪಸ್ಸು ಮಾಡ್ತಾ ಒದ್ದಾಡ್ತಾ ಇದ್ದರೆ ದೇವರು ನಮಗೆ ಕಾಣೋದಿಲ್ಲ. ಅಂಥದ್ದು ಆಕಾಶರಾಜನ ಮಗಳನ್ನು ಪರಮಾತ್ಮ ಸ್ವೀಕಾರ ಮಾಡ್ತಾನೆ, ಎಲ್ಲ ಜನರಿಗೆ ತನ್ನ ದರ್ಶನ ಕೊಡ್ತಾನೆ ಅಂದರೆ ಏನು ಪುಣ್ಯವಂತರವರೆಲ್ಲ. ಯೋಗಿನ ಮನಸಾಚಿಂತ್ಯ, ಮನಸ್ಸಿನಿಂದಲೂ ದೇವರನ್ನು ನಾವು ನೋಡಲೇಬೇಕು ಅಂತ ಎಷ್ಟು ಒದ್ದಾಡ್ತೇವೆ, ಪರಮಾತ್ಮ ಕಾಣೋದಿಲ್ಲ. ಅಂಥದ್ದು ದೇವರು ಈ ವೈಭವವನ್ನು ತೋರಿಸಿದ್ದಾನೆ. ಆ ಕಲ್ಯಾಣದ ವಿಧಿಯನ್ನು ನಮಗೆ ಕೇಳಲಿಕ್ಕಾದರೂ ಸಿಗ್ಲಿಪ್ಪ, ಅದನ್ನು ಹೇಳ್ರಿ, ನಾವು ಕೇಳ್ತೇವೆ. ತದ್ಬ್ರೂಹಿ ಭಗವಾನ್ ಸಾಂಗಂ ವೈವಾಹಿಕಂ ಶುಭಂ. ಆ ವೈವಾಹಿಕವಾದಂತಹ ಪುಣ್ಯಕರವಾದಂತಹ ಆ ಮಹಾತ್ಮ್ಯವನ್ನು ನಮಗೆ ತಿಳಿಸ್ರಿ. ಯಪ್ಪಮಾನ್, ಯಾಕೆ ಅಂದರೆ ದೊಡ್ಡದಾದ ಪರಮಾತ್ಮನ ಮಹಿಮೆ ಎಂಬ ದೊಡ್ಡದಾದ ಕ್ಷೀರಸಾಗರ. ಆ ಕ್ಷೀರಸಾಗರದಲ್ಲಿ ಮುಣಿಗೆ ಏಳಬೇಕು. ಎಲ್ಲರೂ ಮುಣಿಗೆ ಏಳುತ್ತಾ ಇದ್ದಾರೆ, ನಾವು ಅದರಲ್ಲಿ ಒಂದು ತಮ್ಗಿಯಿಂದನೋ ವಾಟಕದಿಂದಲೋ ಅಥವಾ ಮುಗಿ ಮುಚ್ಚಿ ಮುಣಿಗೆ ಆದರೂ ಏಳಬೇಕು. ಎಷ್ಟು ನಮಗೆ ಸಾಧ್ಯತೆ ಅಷ್ಟೇ. ಸ್ನಾನ ಚಾಪರೋ ನಿತ್ಯಂ ಧನ್ಯ ಸಧನ್ಯ ಪುಣ್ಯವರ್ಧನ. ಅವನ ಜನ್ಮ ಇದು ಅತ್ಯಂತ ಪುಣ್ಯಕರವಾದದ್ದೇ. ನಮಗೆ ಕೇಳಿದ್ದಾದರೂ ಗೊತ್ತಿದ್ದರೂ ಆ ಮಹಿಮೆಯನ್ನು ನಾವು ಕೇಳಿದರೆ ನಮಗೇನು ಲಾಸ್ ಆಗೋದಿಲ್ಲ, ಏನೂ ನಮಗೆ ತೊಂದರೆ ಆಗೋದಿಲ್ಲ, ಹೆಚ್ಚೇ ಪುಣ್ಯ ಬರ್ತದೆ ನಮಗೆ. ಹಾಗಾಗಿ ಅಷ್ಟು ಪುಣ್ಯವನ್ನು ತಂದುಕೊಡುವಂತಹ ಆ ಪರಮಾತ್ಮನ ವೈವಾಹಿಕವಾದ ಚರಿತ್ರೆಯನ್ನು ನಮಗೆ ಹೇಳ್ರಿ. ಆಯ್ತಪ್ಪ, ಇಷ್ಟು ಭಕ್ತಿಯಿಂದ ಇಷ್ಟು ವಿಶ್ವಾಸದಿಂದ ಕೇಳ್ತಾ ಇದ್ದೀರಿ. ಶೃಣ್ವಂತು ಮುನಯ ಸರ್ವೇ ಭಕ್ತಿಭಾವೇನ ಸಂಯುತಾ ಪನ್ನಗಾಚಲನಾಥಸ್ಯ ಕನ್ಯಾ ಸಂಗ್ರಹಣಂ ಶುಭಂ ಕದಾಚಿತ್ ವೆಂಕಟೇಶಸ್ತು
ಸ್ವಯಂ ಹರಿಹಿ ಪರಮಾತ್ಮ ಏಟನ್ನು ತಿಂದಿದ್ದಾನೆ, ತಲೆಗೆ ನೋವಾಗಿದೆ, ಪೆಟ್ಟಾಗಿದೆ, ಅದನ್ನು ಪರಿಹಾರ ಮಾಡಿಕೊಳ್ಳಬೇಕು ಅಂತ ಹೇಳಿ ಆ ಬೃಹಸ್ಪತ್ಯಾಚಾರ್ಯ ಹೇಳಿದಂತಹ ಹತ್ತಿಯನ್ನು ಹಾಲನ್ನು ಹುಡುಕೋದಕ್ಕಾಗಿ ಹೋಗ್ತಾ ಇದ್ದಾನೆ ಭಗವಂತ. ಆಗ ಗಮನಾಭಿಮುಖೋ ಭೂತ್ವ ನಿರ್ಜಗಾಮ ಅರುಣೋದಯೇ, ಬೆಳಗ್ಗೆ ಎದ್ದಾದ ಮೇಲೆ ತಾನು ಸಂಚಾರಕ್ಕೆ ಹೋದ. ತಸ್ಮಿನ್ ಕಾಲೇ ವರಾಹಸ್ತು, ವರಾಹದೇವರು ಬಂದಿದ್ದಾರೆ. ಅನೇಕ ವರಾಹಗಳು ಗುಡುಗುಡು ಗುಡುಗುಡುನೇ ಬರ್ತಾ ಇವೆ. ತಸ್ಮಿನ್ ಕಾಲೇ ವರಾಹಸ್ತು ಮೃಗಯಾರ್ಥಂ ಸಸೂಕರಃ ಶ್ಯಾಮಾಕಹಾರಿಣಂ ಜಿತ್ವಾ ದೈತ್ಯಂ ವೃಷಭನಾಯಕಂ. ಆಗ ಎಲ್ಲ ಅದು ಶ್ವೇತವರಾಹ, ಕರಿಹಂದಿಯಲ್ಲ. ಕರಿಹಂದಿ ಬಂತು ಅಂದ್ರೆ ಮತ್ತೆ ವಿಜಾಪುರ ಹುಬ್ಬಳ್ಳಿ ನೋಡ್ಕೋತ ಕೂಡೋದಾಗ್ತಿತ್ತು. ಅದು ವೆಂಕಟಾಚಲ, ಅಲ್ಲೆಲ್ಲ ದೇವತೆಗಳೇ ಹಂದಿ ರೂಪದಿಂದ ಇದ್ದಾರೆ, ಸ್ವಯಂ ಭಗವಂತ ವರಾಹ ರೂಪದಿಂದ ಇದ್ದಾನೆ. ಹಾಗಾಗಿ ಬಂದಿದ್ದ ಆ ಎಲ್ಲ ವರಾಹಗಳನ್ನು ನೋಡಿ ಅಂಜಿ ಗಾಬರಿಯಾಗಿ ಒಂದು ಗಿಡದ ಅಡಿಯಲ್ಲಿ ತಾನು ಅಂಜಿ ಅಲ್ಲಿ ಇದ್ದಾನೆ, ಆಡಿಕೊಂಡಿದ್ದಾನೆ. ಆಗ ಅಷ್ಟಾದರೂ ಈ ವರಾಹ ರೂಪಿಯಾದ ಪರಮಾತ್ಮ ಶ್ರೀನಿವಾಸನ ಮಡಿ ಕಾಣ್ತು, ಏನೋ ಕಾಣ್ತು, ಒಟ್ಟಿಗೆ ಕಾಣ್ತು. ಯಾರಿದ್ದಾನಲ್ಲೇ, ಯಾರವನು, ನಮ್ಮಿಂದ ಬಾಚಿಕೊಂಡಿದ್ದಿ, ದೋಚಿಕೊಂಡಿದ್ದಿ, ಎಲ್ಲಿದ್ದಿ ನೀನು, ಏನು ಮಾಡ್ತಾ ಇದ್ದಿ, ಬಾಯಿಲೆ ಹೊರಗೆ ಅಂತ ಜೋರಾಗಿ ಗರ್ಜನೆ ಮಾಡ್ತದೆ. ಗರ್ಜಂತಹ ಕೋಸಿ ಕೋಸೀತಿ ಸೂಕರಾತ್ರ ಚಾಯು ತಾನ್ ದೃಷ್ಟ ಜಗದೀಶಸ್ತು ತತ್ರಲೀನೋ ಭವದ್ಧರಿ. ಇನ್ನ ಗಾಬರಿ ಆಯ್ತು ಅವನಿಗೆ. ಓ, ನಾನು ಯಾರಿಗೂ ಕಾಣಬಾರದು ಅಂತ ಅಂಜಿ ಇಲ್ಲಿದ್ದೆ, ನೋಡಿಬಿಟ್ರ ನನ್ನನ್ನು, ಹಾಗಾಗಿ ನನ್ನ ಅವಸ್ಥೆ ಏನಾಗ್ತದೋ ಅಂತ ಹೇಳಿ ಮತ್ತಷ್ಟು ಅಂಜಿ ಒಳಗೆ ಅಡಿಕೊಂಡಿದ್ದಾನೆ. ಲೀಲಂ ತಂ ವೆಂಕಟೇಶ ದೃಷ್ಟ ವರಾಹವದನೋ ಹರಿ ವೈಕುಂಠಮಾಗತಂ. ನೀನ ವೆಂಕಟೇಶ ಇಲ್ಲೇಕ್ಕೆ ಬಂದಿಯೋ, ವೈಕುಂಠವನ್ನು ಬಿಟ್ಟು ಬಾಯಿಲ್ ಬಾ ಅಂದಾಗ, ಓ ನನ್ನ ಗೆಳೆಯರಿವರು ಅಂತ, ವರಾದೇವರೇ ಇವರು ಅಂತ ಪರಮಾತ್ಮ ನೋಡಿದಾಗ ಸಂತೋಷಪಟ್ಟು ಗಾಬರಿ ಹೋಯ್ತು ಅವನಿಗೆ. ಮೊದಲಿಗೆ ಅಂಜಿಕೆ ಹೋಯ್ತು, ನನಗಿನ್ಯಾರಿಲ್ಲಿ ಹೊಡೆಯವರಿಲ್ಲ. ಭಾಳ ಅಂದರೆ ಯಾಕೆ ಇಲ್ಲಿ ಬಂದಿ ಅಂತ ಕೇಳ್ತಾರೆ, ಅದಕ್ಕೆ ಉತ್ತರ ಕೊಟ್ಟು ಸಾಕು. ವಾಚವತನಂ ದೈವಂ ಧೈರ್ಯಂ ಆಲಂಬ ಬುದ್ಧಿಮಾನ್. ಧೈರ್ಯ ಬಂತು, ಅಲಂ ಬುದ್ಧಿ ಬಂತು. ಸೋಪಿ ಶ್ವೇತವರಾಹಂ, ಶ್ವೇತವರಾಹಿಮುನು. ಹಾಗಾಗಿ ಜಾನಂ ವಲ್ಲಿಮಿಕಸ್ತದ, ಆ ಹುತ್ತಿನಿಂದ ಹೊರಗೆ ಬಂದ. ನಿರೀಕ್ಷಮಾಣ ಸೋತ್ಕಂಠ ನಿರ್ಗತೋ ಉತ್ತಮ ಸೋತ್ಕಂಠ ತತ್ರೋನ್ಯನ್ಯಂ. ದೇವತೆಗಳಿಗೆಲ್ಲ ಸಂತೋಷ ಆಗ್ತಾ ಇದೆ. ವರಾಹರೂಪಿಯಾದ ಪರಮಾತ್ಮ ಒಂದು ಕಡೆಗೆ ನಿಂತಿದ್ದಾನೆ, ಇನ್ನು ಶ್ರೀನಿವಾಸ ಸ್ವಯಂ ವೆಂಕಟೇಶ ದೇವರು ಈ ಕಡೆ ನಿಂತಿದ್ದಾನೆ. ಬಹಳ ಸಂತೋಷದಿಂದ ಇಬ್ಬರು ಮಾತನಾಡ್ತಾ ಇದ್ದಾರೆ. ಈ ನಾಟಕವನ್ನು ನೋಡಿ ರಾಮ ಪರಶುರಾಮ ದೇವರಿದ್ದಾಗ ಯಾವ ರೀತಿಯಾಗಿ ನಾಟಕ ಮಾಡಿ ಅತುಲನಾಮಕ ದೈತ್ಯನನ್ನು ಸಂಹಾರ ಹೇಗೆ ಮಾಡಿದರೋ ಹಾಗೆ ಇಲ್ಲಿಯೂ ಕೂಡ ಅನೇಕ ಜನರಿಗೆ, ದೈತ್ಯರಿಗೆ, ಅಸುರರಿಗೆ ಮೋಹ ಮಾಡೋದಕ್ಕಾಗಿ ಇವನು ಬೇರೆ ಅವನು ಬೇರೆ ಅಂತ ತೋರಿಸ್ತಾ ಇದ್ದಾನೆ. ವರಾಹನೇ ವೆಂಕಟೇಶ, ವೆಂಕಟೇಶನೇ ವರಾಹ. ಹಾಗಾಗಿ ಪರಮಾತ್ಮನ ರೂಪಗಳಿಗೆ, ಗುಣಗಳಿಗೆ, ಅವಯವಗಳಿಗೆ ಏನೇನೇನೂ ಭೇದವಿಲ್ಲ, ಅಭೇದವಿದೆ. ಪರಮಾತ್ಮ ಸವಿಶೇಷಾಭೇದ, ನಿರ್ವಿಶೇಷಾಭೇದ ಅವುಗಳನ್ನು ಹೇಳುವಂತಹ ಶಾಸ್ತ್ರ ಇದೆ. ಅಂತೂ ದೇವರಿಗೆ, ವೆಂಕಟೇಶ ದೇವರಿಗೆ, ವರಾಹ ದೇವರಿಗೆ ಯಾವ ವ್ಯತ್ಯಾಸವಿಲ್ಲ. ಆದರೂ ಪರಮಾತ್ಮ ನಾಟಕ ಮಾಡ್ತಾ ಇದ್ದಾನೆ. ಅದನ್ನು ನೋಡಿ ಸಂತೋಷವಾಗಿದೆ. ಕ್ರೋಢ ನಾರಾಯಣೋ ಸಾಕ್ಷಾತ್ ಪರಸ್ಪರ ಪರಮಾತ್ಮನೇ. ಊಚುತು ಭಾಷಣಂ ಚೌಧೋ ದರ್ಶಯಂತೋ ವಿಡಂಬಯಂ. ತಥೋ ಏನಪ್ಪ ನೋಡಿ ಬಹಳ ಸಂತೋಷ ಆಯಿತು. ಇಲ್ಲಿ ಯಾಕೆ ಬಂದಿ ನೀನು? ಈ ಮಾತುಗಳನ್ನು ಆಡ್ತಾ ಇದ್ದಾಗ ಎಲ್ಲರಿಗೆ ಸಂತೋಷವಾಗಿದೆ, ಆಶ್ಚರ್ಯವಾಗಿದೆ. ಬುಭೃಷು ಪುಷ್ಪವರ್ಷಾಣಿ ಕ್ರೋಢ ನಾರಾಯಣ ರೂಪಿನೋ ಯಥಾ ಯುಗಂ ಯಥಾ ದೇಶಂ ಯಥಾ ಕಾಲಂ ಯಥಾ ಯವಃ. ಆಯಾ ದೇಶಕ್ಕೆ ಆಯಾ ಕಾಲಕ್ಕೆ ತಕ್ಕಂತೇನೆ ನಾಟಕ ಮಾಡ್ತಾನೆ ಪರಮಾತ್ಮ. ಹಾಗೆ ಇರ್ತಾನೆ. ಬಹಳಷ್ಟು ಬಲ ತೋರಿಸುವ ಪ್ರಸಂಗ ಇದ್ದಾಗ ಮಾತ್ರ ಬಲ ತೋರಿಸ್ತಾನೆ, ಇಲ್ಲದೇ ಇದ್ದರೆ ಜ್ಞಾನ ತೋರಿಸ್ತಾನೆ. ಇಲ್ಲದೇ ಇದ್ದರೆ ಸಾಮಾನ್ಯ ನಾನು ಒಬ್ಬ ಮಾನವಂತೆ ಪರಮಾತ್ಮ ನಾಟಕ ಮಾಡಿ ತಾನು ಆ ಕಾಲ ದೇಶಗಳನ್ನು ದಾಟಿಸ್ತಾನೆ ಪರಮಾತ್ಮ ಅಂತ ಎಲ್ಲ ದೇವತೆಗಳು ಸಂತೋಷಪಟ್ಟು ಪುಷ್ಟಿ ಮಾಡ್ತಾ ಇದ್ದಾರೆ. ತಥಾವತಾರ ಮಾ ಕಾಂಕ್ಷನ್ ರಮತೆ ಪ್ರಾಕೃತೋ ಯಥಾ. ಹೀಗೆ ಘಟನೆ ನಡೀತಾ ಇದೆ. ಆಗ ವರಾಹದೇವರು ಕೇಳ್ತಾರೆ, ಇಷ್ಟು ಪರಸ್ಪರವಾಗಿ ಮಾತನಾಡಿದ ಮೇಲೆ, ಯಾಕೆಪ್ಪ ಇಂಥ ವೈಕುಂಠವನ್ನು ಬಿಟ್ಟು ಯಾವುದೋ ಹೊತ್ತಿನಲ್ಲಿ ಬಂದಿದ್ದೀಯಲ್ಲ, ಏನಾಯಿತು ನಿನಗೆ ಅಂತ ವರಾಹದೇವರು ಕೇಳೋದೇ ಕಾಯ್ತಾ ಇರ್ತಾನೆ ದೇವರು.
ಯಾರಿಗೆ ಬಹಳ ದುಃಖ ಆದಾಗ ಆ ದುಃಖವನ್ನು ಹಂಚಿಕೊಳ್ಳಿಕ್ಕೋ, ದುಃಖವನ್ನು ಹೇಳಿಕೊಳ್ಳಿಕ್ಕೋ, ಅಥವಾ ಸುಖವನ್ನು ಹಂಚಿಕೊಳ್ಳಿಕ್ಕೋ, ಸುಖವನ್ನು ಹೇಳಿಕೊಳ್ಳಿಕ್ಕೋ ಯಾರೊಬ್ಬರು ಗೆಳೆಯರೋ, ಮಿತ್ರರೋ, ಬಂಧು ಬಾಂಧವರು ಯಾರಾದರೂ ಮಾತು ಕೇಳಿದ್ರೆ ಸಾಕು ತಾನು ಹೇಳಲಿಕ್ಕೆ ಉದ್ಯುಕ್ತನಾಗ್ತಾನೆ. ಅಂತ ಹಾಗೆ ಪರಮಾತ್ಮನೂ ಕೂಡ ಇಲ್ಲಿ ವರಾಹದೇವರು ಹೇಳಿದ್ದನ್ನು ಕೇಳು ಪುರುಸುತ್ತಿಲ್ಲ, ಎಲ್ಲ ಹೇಳಿಕ್ಕೆ ಪ್ರಾರಂಭ ಮಾಡ್ತಾನೆ. ಆರಾಮ ವೈಕುಂಠದಲ್ಲಿ ನಾನು ಮಲ್ಕೊಂಡಿದ್ದೆ, ವರಾಹದೇವರೇ ಕೇಳ್ರಿ, ವೈಕುಂಠದಲ್ಲಿ ನಾನು ಮಲ್ಕೊಂಡಿದ್ದೆ. ಆದರೆ ಏನು ಮಾಡಬೇಕು, ಆ ಬ್ರಾಹ್ಮಣ ಬಂದ, ಭೃಗು ಋಷಿ ಎಲ್ಲಿಂದ ಬಂದು, ಯಾಕೆ ಬಂದು, ಏನೋ ಗೊತ್ತಿಲ್ಲ ನನಗೆ. ಬಂದವನೇ ಬಂದು ಮಾರಾಯ ಊಟ ಮಾಡಿ ಹೋಗ್ಬಿಟ್ರೆ ಮುಗಿದು ಹೋಗ್ತಿತ್ತು. ಬಂದು ಎದೆಗೆ ವಜ್ಜ, ಅದು ಲಕ್ಷ್ಮೀದೇವಿ ಪಕ್ಕಕ್ಕೆ ನಿಂತಿದ್ದಾಳೆ, ಅಲ್ಲೇ ಕೂತು ಪಾದ ಸಮಾನ ಮಾಡ್ತಾ ಇದ್ದಾಳೆ, ಪಾದವನ್ನು ಒತ್ತಾ ಇದ್ದಾಳೆ. ಹೆಂಡತಿ ಮುಂದೆ ಬಂದು ನನಗೆ ಒದ್ರೆ ಆಕೆ ಸಿಟ್ಟಿಗೆ ಬಂದು ಹೋಗ್ಬಿಟ್ಲು ಕೊಲ್ಲಾಪುರಕ್ಕೆ, ಊರು ಬಿಟ್ಟು ಹೋಗೇ ಬಿಟ್ಲವಳು. ಹಾಗಾಗಿ ದೈವೇನ ದೃಷ್ಟಮಾನಸ್ಮಿ. ಹಾಗಾಗಿ ಇಷ್ಟೆಲ್ಲ ಸಮಸ್ಯೆ ಆಯಿತು. 1 ತಿಂಗಳು, 2 ತಿಂಗಳು, 4 ತಿಂಗಳು, 1 ವರ್ಷ ಕಾಯ್ದೆ, ನಾನು ಬರಲೇ ಇಲ್ಲ. ಮತ್ತು ನಾನು ಒಬ್ಬನೇ ವೈಕುಂಠದಲ್ಲಿದ್ದು ನಾನು ಏನು ಮಾಡಲಿ ಅಂತ ಬಂದು ಇಲ್ಲಿ ಸುಖವಾಗಿದ್ದೆ. 10,000 ವರ್ಷ ಇದ್ದಾನೆ ದೇವರು, ಅದನ್ನೆಲ್ಲ ಹೇಳಿಕ್ಕೆ ಹೋಗಲಿಲ್ಲ. ಸುಖವಾಗಿದ್ದೆ. ಯಾಕೆ? ವರಾಹದೇವರ ಜಾಗ ಅದು, ಬಾಡಿಗೆ ಕೊಡಬೇಕಾಗ್ತದಲ್ಲ. ಹೇಳಲಿಲ್ಲ ದೇವರು, ಆರಾಮಾಗಿಲ್ಲೇ ಇದ್ದೆ. ಆದರೆ ಆ ಚೋಳರಾಜನ ಒಬ್ಬ ಗೋಪಾಲಕ ಬಂದು ಯಾವುದೋ ಆಕಳು ಬಂತು ನನ್ನ ತಲೆ ಮೇಲೆ ಮತ್ತು ಹಾಲು ಸುರಿಸ್ತು ಅಂತ ಹೇಳಿ ಅದನ್ನು ಹೊಡ್ಲಿಕ್ಕೆ ಬಂದ. ನಾನು ಅದರ ಏಟು ನಾ ತಿಂದೆ, ಏನೋ ಆಯಿತು ಗೊತ್ತಿಲ್ಲ, ಒಟ್ಟು ನನ್ನ ತಲೆಯಂತೂ ಶಿಳಿದೆ. ಬೃಹಸ್ಪತ್ಯಾಚಾರ ಬಂದರು, ಔಷಧಿಯನ್ನು ಹೇಳಿದರು. ಆ ಔಷಧಿಯನ್ನು ಹುಡುಕ್ತಾ ಹುಡುಕ್ತಾ ನಾನು ಬಂದೆ, ನಿಮ್ಮ ಜ್ಞಾನಿಗಳ ದರ್ಶನವಾಯಿತು ಅಂತ ಹೇಳಿ ಕುಠಾರೇಣ ಸಿಧಾರೇಣ ತಕ್ಷಯಂ ಮಾಂ ಪ್ರಭಾತತೆ ಔಷಧಾರ್ಥಂ ವರಾಹನ್ಮ. ಔಷಧಕ್ಕಾಗಿ ನಾನು ಇಲ್ಲಿ ಬಂದಿದ್ದೇನೆ ಸ್ವಾಮಿ. ದೈವೇನ ದೃಷ್ಟಮಾನಸ್ಮಿ. ಏನೋ ನನ್ನ ಪುಣ್ಯ ಇದೆ, ದೈವ ಇದೆ, ಪೂರ್ವಜನ್ಮದ ಸುಕೃತ ಇದೆ, ನಿಮ್ಮಂಥ ಮಹಾತ್ಮರ ದರ್ಶನವಾಯಿತು ಸ್ವಾಮಿ ಅಂತ ಹೇಳಿ ಅತ್ರೇವ ನಿವಸಾಮೀತಿ ಸಂಕಲ್ಪೋ ಮಮವರ್ತತೆ ಅಂತ ಇಷ್ಟೆಲ್ಲ ಹೇಳಿ ಕೊನೆಗೆ ಅವನಿಗೆ ಏನು ಹೇಳೋದಿತ್ತು, ಸ್ವಾಮಿ ನಾನು ಇಲ್ಲೇ ಇರ್ತೇನೆ, ನೀವು ಅಪ್ಪಣೆ ಕೊಟ್ರೆ. ಯಾಕೆ? ವರಾಹ ದೇವರದೇ ಎಲ್ಲ ಜಾಗ ಇದು, ಇಡೀ ಭೂಮಿನೇ ವರಾಹ ದೇವರು. ಎತ್ತಿದ್ದು ಅವರೇ, ಇದ್ದದ್ದು ಅವರೇ, ದೇವತೆಗಳಾಗಿ ಇದ್ದದ್ದು ಅವರೇ. ಹಾಗಾಗಿ ಅವರಿಗೆ ಕೇಳ್ತಾನೆ, ಇಷ್ಟು ದಿವಸ ಇದ್ದದ್ದು ಹೇಳಲಿಲ್ಲ, ಇನ್ನು ಮೇಲೆ ಇರಬೇಕು ಅಂತ ವಿಚಾರ ಮಾಡಿದ್ದೀನಿ, ನೀವು ನಮಗೆ ಅನುಮತಿ ಕೊಡಬೇಕು ಅಂದಾಗ ಸ್ಥಳಂ ದೇಹಿವನೀಕಾಂತ ಯಾವತ್ ಕಲಿಯುಗಂ ಭವೇ. ಕಲಿಯುಗವರೆಗೂ ಇದರಿಂದ ನಾವು ಅರ್ಥ ಮಾಡಿಕೊಳ್ಬೇಕು, ಕಲಿಯುಗವರೆಗೂ ಪರಮಾತ್ಮ ಭೂಲೋಕದಲ್ಲಿ ಮತ್ತು ತಿರುಪತಿಯಲ್ಲಿ ಇದ್ದು, ತಿರುಮಲದಲ್ಲಿ ಇದ್ದು ಎಲ್ಲ ಸಜ್ಜನರಿಗೆ ಅನಿಷ್ಟವನ್ನು ಪರಿಹಾರ ಮಾಡಿ ಸಕಲ ವಿಧವಾದ ಮನೋಬಲಿಷಿತವಾದ ಕಾಮನ ಇಷ್ಟಾರ್ಥಗಳನ್ನು ಕೊಡ್ತಾನೆ ಅಂತಲ್ಲಿಕ್ಕೆ ಇದೇ ಮಾತು ಸಾಕ್ಷಿ. ಯಾವತ್ ಕಲಿಯುಗಂ ಭವೇ ತೇನ ಇತಿ ತೇನ ಸವಿಜ್ಞಾಪ್ತೋ ವರಾಹವದನೋ ಹರಿ. ಆವಾಗ ವರಾದೇವರು ಹೇಳಿದರು, ಅವಶ್ಯ ಇರಪ್ಪ, ಇಷ್ಟು ದೊಡ್ಡ ಜಾಗ ಇದೆ, ಬೇಕಾದಷ್ಟು ಜಾಗ ತಗೋ, ಆದರೆ ಜಾಗ ಎಷ್ಟು ತಗೋತಿ ಅಳತಿ ಮಾಡಿ ನನಗೆ ಕೊಡು, ಅಷ್ಟು ರೊಕ್ಕ ಕೊಟ್ಟರೆ ಸಾಕು, ಬಾಡಿಗೆ ಕೊಟ್ಟು ಆರಾಮ್ ಬೇಕಾದಷ್ಟು ದಿವಸ ಇರು. ಯಾರು ಬೇಡ ಅಂದ ನಿನಗೆ? ಪರಮಾತ್ಮನಿಗೇನು ಇಷ್ಟು ದಿವಸ ಇದ್ದದ್ದು ಹೇಳಿಲ್ಲ, ಇನ್ನು ಮೇಲೆ ಇರುವುದನ್ನು ಹೇಳಿದ. ಆದರೆ ಇಷ್ಟು ಏಟು ತಿಂದಿದ್ದಾನೆ, ಇಷ್ಟು ಹೊಡೆತು ತಿಂದಿದ್ದಾನೆ, ಹೆಂಡತಿ ಬಿಟ್ಟು ಹೋದ್ಲು, ಮಕ್ಕಳು ಎಲ್ಲ ಬಿಟ್ಟು ಇವನು ದೇವರು ಬಂದಿದ್ದಾನೆ, ಊರಿಲ್ಲ, ಯಾವ ಜನ ಇಲ್ಲ, ಒಬ್ಬನೇ ಅನಾಥನಾಗಿದ್ದಾಗ ಈ ಏಟು ತಿಂದು ಭಾಳ ದುಃಖಿತನಾಗಿದ್ದಾನೆ. ದುಃಖಿತನಾದವನ ಮೇಲೆ ಇವನೇನಾದರೂ ದಯಾ ಮಾಡ್ಬೋದೇನೋ ಅಂದ್ಕೊಂಡು ದೇವರು ಎಷ್ಟೆಲ್ಲ ಸುದ್ದಿ ಹೇಳಿದ. ಆದರೆ ಆ ದೇವರ ರೂಪನೇ ಮತ್ತೊಂದು ದೇವರು, ಅವನು ನಾಟಕ ಮಾಡಬೇಕಲ್ಲ. ಅದಕ್ಕೆ ಅವನಂದ, ಕಲಿಯುಗದಲ್ಲಿ ಬೇಕಾದಷ್ಟೆಲ್ಲ ನೀವು ಹೇಳ್ರಿ, ಆದರೆ ನಿಮ್ಮ ಮೇಲೆ ಯಾರೂ ಕರುಣೆಯನ್ನು ಮಾಡುವುದಿಲ್ಲ. ಅವರ ಜೀವನ, ಅವರ ದ್ರವ್ಯ, ಆ ವಸ್ತುಗಳು, ಅದನ್ನು ಯಾರು ಉದಾರವಾಗಿ ಹೀಗೆ ಕೊಡ್ತಾರೆ ಅಂತಿಲ್ಲ ಕಲಿಯುಗದಲ್ಲಿ. ಅದನ್ನು ತೋರಿಸೋದಕ್ಕಾಗಿ ದೇವರೇನು ಮಾಡಿಬಿಟ್ಟ, ಬೇಕಾದಷ್ಟು ದಿವಸ, ಬೇಕಾದಷ್ಟು ಸಮಯ ಇಲ್ಲೇ ಇರು, ಇದ್ದಷ್ಟು ಜಾಗ, ಅದಕ್ಕೆ ಸಂಬಂಧಪಟ್ಟ ಹಣವನ್ನು ಕೊಟ್ಟರೆ ಸಾಕು ನನಗೆ ಅಂತ ಹೇಳಿ ಉವಾಚ ವದನಂ ದೇವ ಸ್ಥಳಂ ಮೌಲೇನ ಗೃಕ್ಷ್ಯತಾಂ ಇತಿ ವಾಕ್ಯಂ ತದ ಶ್ರುತ್ವ ಪ್ರೋವಾಚ ಮಧುರಂಪದ. ಆಗ ನಗ್ತಾ ನಗ್ತಾ ಹೇಳ್ತಾನೆ ದೇವರು, ಸ್ವಾಮಿ ಹಣವನ್ನು ಕೊಡ್ಲಿಕ್ಕೆ ನಾನು ಎಲ್ಲಿ, ವೈಕುಂಠಾಧಿಪತಿ ಇಲ್ಲ, ನಾನು ಭಿಕ್ಷಾಧಿಪತಿ. ಈಗ ಎಲ್ಲೋ ಹುತ್ತಿನಲ್ಲಿ ಇದ್ದೇನೆ, ಏನೇನೇನೇ ಇಲ್ಲ ನನಗೆ, ಹಣ ಇಲ್ಲ, ಉಟ್ಕೊಳ್ಳಿಕ್ಕೆ ಬಟ್ಟೆ ಇಲ್ಲ, ಏನೂ ಇಲ್ಲ, ತಲೆ ಗಾಯ ಆಗಿದೆ, ಕಟುಂಬ ಕೂತಿ ನೋಡಪ್ಪ ಸ್ವಾಮಿ, ಏನಿಲ್ಲ ನನ್ನ ಕಡೆಗೆ. ಹಾಗಾಗಿ ಮುಂದೆ ನನ್ನ ಭಕ್ತರೆಲ್ಲ ಬರ್ತಾರೆ, ಆ ಭಕ್ತರೆಲ್ಲ ಬಂದು ನನ್ನನ್ನು ದರ್ಶನ ಮಾಡ್ತಾರೆ. ನನ್ನ ದರ್ಶನ ಆಗೋಕ್ಕಿಂತ ಮುಂಚೆ ನಿನ್ನ ದರ್ಶನ ಮಾಡಿ, ನನ್ನ ದರ್ಶನ ಮಾಡಿದರೆ ಅವರಿಗೆ ಪುಣ್ಯ ಬರುತ್ತದೆ. ನಿನಗೆ ಅಭಿಷೇಕ, ನೈವೇದ್ಯ, ತೀರ್ಥ ಇತ್ಯಾದಿಗಳು ನಿನಗೆ ಮುಂಚೆ ಮಾಡಿಸಿ ನನ್ನ ಕಡೆಗೆ ಬಂದರೆ ಅವರಿಗೆ ಪುಣ್ಯ ಸಿಗ್ತದೆ, ನನ್ನ ದರ್ಶನ ಮಾಡಿದ ಪುಣ್ಯ. ಹಾಗಾಗಿ ಇಷ್ಟು ಮಾತ್ರ ನಿನಗೆ ಕೊಡ್ತೇನೆ ಅಂದಾಗ ಪ್ರಥಮಂ ದರ್ಶನಂ ತೀರ್ಥಂ
ನೈವೇದ್ಯಂ ಕ್ಷೀರಸೇಚನಂ. ಹಾಗಾಗಿ ತಿರುಮಲಕ್ಕೆ ಹೋಗಿ ವೆಂಕಪ್ಪನ ದರ್ಶನ ಮಾಡ್ಕೊಂಡು ಬಂದ್ವಿ ಅಂತ ಅನ್ನಬಾರ್ದು. ವರಾಹ ದೇವರ ದರ್ಶನ ಮಾಡಿಕೊಂಡು ವೆಂಕಟೇಶ ದೇವರ ದರ್ಶನ ಮಾಡ್ಕೊಂಡು ಬಂದ್ವಿ ಅಂತ ಹೇಳಬೇಕು. ಅಂತಂದ್ರೇನು ಅನ್ನುವಾಗಲೂ ಆ ಪುಣ್ಯ ಬರ್ತದೆ, ಇಲ್ಲದೇ ಇದ್ರೆ ಆ ಪುಣ್ಯನೂ ಹೋಗ್ತದೆ. ಹಾಗೆ ದೇವರ ದರ್ಶನ ಮಾಡೋಕ್ಕಿಂತ ಮುಂಚೆ ವರಾಹ ದೇವರ ದರ್ಶನ, ಅಲ್ಲಿ ಸೇವಾದಿಗಳನ್ನು ಮಾಡಿ ಅನಂತರದಲ್ಲಿ ಪರಮಾತ್ಮನ ದರ್ಶನಕ್ಕೆ ಹೋಗಬೇಕು. ಪ್ರಥಮಂ ದರ್ಶನಂ ತೀರ್ಥಂ. ಯಾಕೆ ಅಂದರೆ ಯಾವ ಭಗವಂತನ ದರ್ಶನಕ್ಕಾಗಿ ಹೊರಟಿದ್ದೀವಲ್ಲ ಆ ಭಗವಂತನೇ ಮತ್ತು ಹೇಳಿದ್ದು ವರಾಹದೇವರ ದರ್ಶನ ಮಾಡ್ಕೊಳ್ಬೇಕು. ಇತ್ತೇವಂ ಪರಮಂ ದ್ರವ್ಯಂ ದದಾಮಿ ಕರುಣಾನಿಧೆ. ಇದೇ ದ್ರವ್ಯ ನನ್ನ ಕಡೆಗಿರು, ಇನ್ಯಾವ ದ್ರವ್ಯ ನಾನು ಕೊಳ್ಳಿ? ದಾಸ್ಯಾಮಿ ದತ್ತೇ ಭೂಕಾಂತ ತದಂಗೀಕುರು ಮಾಧವ ವರಂ ದ್ರವ್ಯಮಿದಂ ತಾತ ಕೃಪಾಂ ಕುರು ದಯಾನಿಧೇ ಇತ್ಯುಕ್ತೋ ಹರಿಣ ತತ್ರ ಹರೆಯೇ ಸ್ಥಾನಕಾಂಕ್ಷಣೆ. ಆಗಲಿ ಅಂತಂದ ದೇವರು. ಆದರೆ ಮುಂದೆ ನಾನು ಹಣವನ್ನು ಕೊಡ್ತೇನೆ, ಹಣ ಇಲ್ಲ ನನ್ನ ಕಡೆಗೀಗ, ಇದು ನಿನಗೆ ಈ ಸದ್ಯ ಮಾತು ನಾನು ನಿನಗೆ ಕೊಡಬಹುದು. ತದಾದದೋ ಹರಿ ಪಾದ ಶತಮಾತ್ರಂ. 100 ಪಾದದ ಭೂಮಿಯನ್ನು ದೇವರು ಅವನ ಕಡೆಯಿಂದ ಇಸ್ಕೊಳ್ತಾನೆ. ಪರಸ್ಪರಂ ವಿನೋದೇನ. ಆರಾಮ್ ಹರಟಿ ಹೊಡೆದು ಮಜಾ ಮಾಡಿ ದೇವತೆಗಳಿಗೆ ಸಂತೋಷಪಟ್ಟು ದೈತ್ಯರಿಗೆಲ್ಲ ಮೋಹನೆ ಮಾಡಿ, ಶ್ರೀನಿವಾಸ ಅಂದ್ರೆ ಏನು? ಅಪ್ಪ ಶ್ರೀನಿವಾಸ ರಾಯ. ವರಾಹ ಅಂದರು ವರಾಹರಾವ್ ಶ್ರೀನಿವಾಸ ರಾಯ. ಇಬ್ಬರು ದೇವತೆಗಳಲ್ಲವರು, ದೇವಾದಿ ದೇವತೆಗಳು ಅಂತ ಸುಮ್ಮನೆ ಏನೋ ಹೇಳ್ತಾರೆ ಇವರು. ಅವೊಬ್ಬವನು ಇವನೊಬ್ಬವನು, ಭೂಮಿ ಮೇಲೆ ಹುಟ್ಟು ಬಂದ ನಮ್ಮಂತೆ ಇವನು ಒಬ್ಬವ ಅಂತ ಎಲ್ಲ ದೈತ್ಯರು ಅರ್ಥ ಮಾಡಿಕೊಂಡು ಹಾಗೆ ಅಂದನ್ ತಮಸ್ಸಿಗೆ ಹೋದರು. ದೇವತೆಗಳು, ಇಂಥ ದೇವಾದಿ ದೇವತೆಗಳು ಎಲ್ಲರಿಗೂ ಭಕ್ತಿ ಉಂಟಾಯಿತು ಅಂತ ದೇವರ ಮೇಲೆ. ಯಾಕೆ? ಸರ್ವಸಮರ್ಥನಾದ ಭಗವಂತ ತಲೆಗೆ ಹೊಡೆಸ್ಕೊಳ್ಳೋದೇನು? ವರಾಹ ರೂಪದಿಂದ ಪರಮಾತ್ಮ ಇನ್ನೊಂದು ರೂಪದಿಂದ ಬರುವುದೇನು? ಅವನಿಗೆ ನಂಗೆ ಸ್ಥಾನ ಕೊಡು ಅಂತ ಹೇಳಿ ನಾಟಕ ಮಾಡೋದೇನು? ನೀ ಹಣ ಕೊಟ್ಟರೆ ಸ್ಥಾನ ಕೊಡ್ತೀನಪ್ಪ, ನಿನಗಿಲ್ಲದ್ರೆ ಕೊಡೋದಿಲ್ಲ, ನಿನ್ನ ಜಾಗ ಕೊಡೋದಿಲ್ಲ ಅಂತ ದೇವರು ಮತ್ತೊಂದು ರೂಪದಿಂದ ಹೇಳೋದೇನು? ಇವೆಲ್ಲ ನೋಡಿ ನಾಟಕ ಮಾಡೋದನ್ನು ನೋಡಿ ದೇವತೆಗಳಿಗೆ ಇಂಥ ನಾಟಕ ಜಗತ್ತಿನಲ್ಲಿ ಯಾರು ಮಾಡೋರಿದ್ದಾರೆ ಅಂತ ಹೇಳಿ ಹೆಚ್ಚು ಸಂತೋಷವಾಯ್ತಂತೆ. ಮೋಹನಾರ್ಥಂ ಹ್ಯ ಭಕ್ತಾನಾಂ ಭಕ್ತಿ ಸಿದ್ಧಗೆ. ಇದರಿಂದ ದೇವರ ಮಹಾತ್ಮ್ಯ ಜ್ಞಾನವಾಗಿ ಹೆಚ್ಚು ದೇವರಲ್ಲಿ ಭಕ್ತಿ ಮಾಡುವಂತೆ ದೇವತೆಗಳಿಗೆ ಆಯಿತು. ಅಷ್ಟಾಗಿ ಮತ್ತು ಪಾಪ ವರಾಹರೂಪಿಯಾದ ಪರಮಾತ್ಮ ಒಂದು ಕರುಣೆ ಮಾಡಿ ಅನುಗ್ರಹ ಮಾಡ್ತಾನೆ ವೆಂಕಟೇಶ ದೇವರ ಮೇಲೆ. ನೀನು ಇಲ್ಲಿ ಊಟ ಅಡಿಗೆ ಏನು ಸಿಗೋದಿಲ್ಲ, ಬರೀ ಹಣ್ಣು ತಿನ್ಕೊಂಡು ಇದೆಯೋದಲ್ಲೋ? ಹೌದು ಸ್ವಾಮಿ. ಹಾಗಾದರೆ ಒಂದು ಕೆಲಸ ಮಾಡು, ಒಬ್ಬಾಕಿ ನನ್ನಲ್ಲಿ ಹೆಣ್ಮಗು ಅಂದರೆ ಒಬ್ಬ ಬಕುಳ ಅಂತ ಒಬ್ಬಾಕಿ ಅಡಿಗೆ ಮಾಡೋವಳೆ ಇದ್ದಾಳೆ. ನಿನ್ನ ಮೇಲೆ ಬಹಳ ಭಕ್ತಿ, ನಿನ್ನ ಮೇಲೆ ಬಹಳ ಪ್ರೀತಿ, ನಿನ್ನ ಮೇಲೆ ಬಹಳ ವಿಶ್ವಾಸ. ನೀ ಅಂದರೆ ಪ್ರಾಣ ಬಿಡ್ತಾಳೆ, ಏನೋ ಗೊತ್ತಿಲ್ಲ. ಹಾಗಾಗಿ ಆಕಿನ್ನ ನಿನ್ನ ದಾಸಿ ಅಂತ ಸ್ವೀಕಾರ ಮಾಡು, ನಿನ್ನ ತಾಯಿ ಅಂತ ಸ್ವೀಕಾರ ಮಾಡು, ಏನಾದರೂ ಮಾಡು. ಒಬ್ಬ ಹೆಣ್ಮಗಳಿದ್ದಾಳೆ, ಆಕಿನ್ನ ಕೊಡ್ತೇನೆ ತಗೋ ಅಂತಂದಾಗ ಆಗಲಿ. ಅವನು ಒಂದು ಅಡಿಗೆ ಮಾಡೋರು ಯಾರಿದ್ದಿದ್ದಿಲ್ಲ, ಅಡಿಗೆ ಮಾಡೋಕ್ಕೆ ಬಂದ್ಲು ಅಂತ. ಅಡಿಗೆ ಅಷ್ಟೇ ಅಲ್ಲ, ಇಡೀ ತಾಯಿಯಂತೆ ರಕ್ಷಣೆ ಮಾಡ್ತಾ ಇದ್ಲು. ಅರ್ಪಯ ಮಾಸದೇವಾಯ ಸೇವಾರ್ಥಂ ತಾಂ ಧರಾಪತಿ. ಏನೋ ರೊಕ್ಕ ತಗೊಂಡು ಯಾರ್ದೋ ಸೇವೆ ಮಾಡ್ಲಿಕ್ಕೆ ಹೋಗ್ತೇವೆ. ಸ್ವಾಮಿ 3 ಲೋಕಕ್ಕೆ ಅನಂತ ಬ್ರಹ್ಮಾಂಡಗಳನ್ನು ರಕ್ಷಣೆ ಮಾಡುವ ಪರಮಾತ್ಮನಿಗೆ ಸೇವಾ ಮಾಡಲಿಕ್ಕೆ ಬಂದಾಳೆ ಅಂತಂದರೆ ಆಕಿನ ಪುಣ್ಯ ಎಷ್ಟು. ಭೋಜನಾರ್ಥಂ ರಮೇಶಸ್ಯ ಶಾಮಾಕಾನ್ನಂ ನಿರಂತರಂ. ಪರಮಾತ್ಮನಿಗೆ ನಿರಂತರವಾಗಿ ಭೋಜನ ಇತ್ಯಾದಿ ಸೇವೆಗಳನ್ನು ಮಾಡಲಿಕ್ಕೆ ಈ ಬಕುಳಾದೇವಿ ಬಂದಿದ್ದಾಳೆ. ಸಾಬಾಲ ಭಕ್ತಿ ನಿರತ. ದೇವರು ಅಂದರೆ ಹುಚ್ಚು, ಹೀಗಿರಬೇಕು. ಯಾರ್ಯಾರೋ ಮೇಲೆ ಹುಚ್ಚಿರ್ತದೆ, ಯಾವುದಾದ್ರೋ ಮೇಲೆ ಹುಚ್ಚಿರ್ತದೆ. ಕೆಲವರಿಗೆ ಹಣದ ಮೇಲೆ ಹುಚ್ಚು, ಕೆಲವರಿಗೆ ಕೀರ್ತಿ ಮೇಲೆ ಹುಚ್ಚು. ಹಣ ಖರ್ಚು ಮಾಡೋದ್ರೊಳಗೆ ಹುಚ್ಚಿರುವುದಿಲ್ಲ. ಹಣ ಸಂಪಾದನೆ ಮಾಡೋದು ಇಟ್ಕೊಳ್ಳೋದು, ಹಣ ಸಂಪಾದನೆ ಮಾಡೋದು ಇಟ್ಕೊಳ್ಳೋದು. ದಾನ ಕೊಡಬೇಕನ್ಸಂಗಿಲ್ಲ, ಹಣ ಸಂಪಾದನೆ ಮಾಡೋದು ಇಟ್ಕೊಳ್ಳೋದು. ಬಡವರಿಗೆ ಅಥವಾ ಅತಿಥಿಗಳಿಗೆ ಅಥವಾ ದೀನರಿಗೆ ದೈನ್ಯರಿಗೆ ಹಣವನ್ನು ಕೊಟ್ಟು ಏನಾದರೂ ಸಹಾಯ ಮಾಡೋಣ ಅಂತಿರೋದಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಹುಚ್ಚು. ಆದರೆ ದೇವರು ಅಂತನೂ ವಸ್ತು ಮೇಲೆ ಹುಚ್ಚು ಯಾವಾಗ ಬರ್ತದೋ, ಭಕ್ತಿ ಯಾವಾಗ ಬರ್ತದೋ ಆವಾಗ ಈ ಉಳಿದೆಲ್ಲ ಹುಚ್ಚುಗಳು ಹೊರಟೋಗ್ತವೆ. ಕೀರ್ತಿ ಹುಚ್ಚು, ಹೆಂಡತಿ ಹುಚ್ಚು, ಮಕ್ಕಳು ಹುಚ್ಚು, ಅಥವಾ ಕುಟುಂಬದ ಹುಚ್ಚು, ಕೀರ್ತಿಯ ಹುಚ್ಚು, ರಾಜ್ಯದ ಹುಚ್ಚು, ಅಧಿಕಾರದ ಹುಚ್ಚು, ಏನೇನು ಉಳಿದೆಲ್ಲ ಅವೆಲ್ಲ ದೇವರು ಹುಚ್ಚಿಡ್ದಾಗಿ ಎಲ್ಲ ಉಳಿದ ಹುಚ್ಚುಗಳು ಬಿಟ್ಟು ಹೋಗ್ತದೆ. ಶಾಸ್ತ್ರ ಹೇಳುತ್ತದೆ. ಶ್ರೀನಿವಾಸ ಸಾಬಾಲ ಭಕ್ತಿ ನಿರತ ಶ್ರೀನಿವಾಸಸ್ಯ ಸನ್ನಿಧೌ. ದೇವರ ಮೇಲೆ ಅತಿಯಾದ ಭಕ್ತಿಯನ್ನು ಮಾಡುವಂತಹ ಭಕ್ತರು ಅಂತೇನಿದ್ದಾರೋ ನೋಡ್ರಿ, ಸಾಮಾನ್ಯವಾಗಿ ಯಾರೇ ಭಕ್ತರಂತಿದ್ದಾರಲ್ಲ ಅವರೆಲ್ಲ ಒಂದು ದರಿದ್ರರಾಗಿರ್ತಾರೆ ಅಥವಾ ಎಲ್ಲ ಕುಟುಂಬವನ್ನು ಬಿಟ್ಟಿರ್ತಾರೆ, ಅನಾಥರಾಗಿರ್ತಾರೆ.
ಯಾಕೆ? ಅದೆಲ್ಲ ಬ್ಯಾಡಂತೆ ಇಲ್ಲಿ ಬಂದಿರ್ತಾರೆ. ದೇವರನ್ನು ಯಾವಾಗ ನಾವು ಹಿಡಿತೇವೋ, ದೇವರನ್ನು ಯಾವಾಗ ಶ್ರವಣ ಮಾಡುತ್ತೇವೋ, ದೇವರನ್ನು ಯಾವಾಗ ಮನನ ಮಾಡುತ್ತೇವೋ, ಅಥವಾ ದೇವರ ರಚನೆ ಮಾಡಿದಂತಹ ಗ್ರಂಥಗಳನ್ನು ಯಾವಾಗ ಶ್ರವಣಮನ ನಿಧ್ಯಾಸಗಳನ್ನು ಮಾಡ್ತೇವೋ ಅವತ್ತು ನಮ್ಮ ದಾರಿದ್ರ್ಯ ಶುರು ಆಯಿತು ಅಂತ ಅರ್ಥ. ಆದರೆ ಉಚ್ಛಾಯ ಅಥವಾ ಅಭಿವೃದ್ಧಿ ಆಗುವುದು ಜ್ಞಾನದ ಅಭಿವೃದ್ಧಿ ಆಗ್ತದೆ. ಮುಕ್ತಿಗೆ ಹೋಗಲು ಬೇಕಾದ ಏನೇನು ಸಾಮಗ್ರಿಗಳು ಬೇಕೋ, ಏನೇನು ಅಭಿವೃದ್ಧಿ ಆಗಬೇಕೋ ಆ ಅಭಿವೃದ್ಧಿಗಳಾಗ್ತಾ ಹೋಗ್ತದೆ. ಸಂಸಾರಕ್ಕೆ ಬೇಕಾದಂತಹ, ಸಂಸಾರದಿಂದ ನಿವೃತ್ತಿಗೊಳ್ಳುವುದಕ್ಕೆ ಯಾವ್ಯಾವ ದಾರಿದ್ರ್ಯ ಬೇಕೋ ಆ ದಾರಿದ್ರ್ಯಗಳು ಬರ್ತಾ ಹೋಗ್ತದೆ. ಇದು ಬಕುಳಾದೇವಿ ಅಥವಾ ಎಲ್ಲ ಭಗವದ್ಭಕ್ತರ ಚರಿತ್ರೆಯಿಂದ ನಾವು ಅರ್ಥ ಮಾಡಿಕೊಳ್ಳೋದು. ಸುಧಾಮ ದರಿದ್ರನಾಗಿದ್ದ, ಅಥವಾ ಯಾರವನು ಸಣ್ಣ ಹುಡುಗ ಧ್ರುವರಾಜ ರಾಜ್ಯವನ್ನು ಬಿಟ್ಟು ದರಿದ್ರನಾದದ್ದಕ್ಕೇನೆ ದೇವರಂತಹ ಭಾರೀ ಶ್ರೀಮಂತ ವ್ಯಕ್ತಿ ಸಿಕ್ಕ. ಗಜ ಯಾರೇ ವ್ಯಕ್ತಿಯನ್ನು ತಗೊಂಡ್ರು, ಯಾವ ವ್ಯಕ್ತಿಯನ್ನು ತಗೊಂಡು ರಾಯರಿದ್ದಾರೆ, ಎಂಥ ಯಾರೇ ಭೂಮಿ ಮೇಲೆ ಇದ್ದವರಾಗಲಿ, ಮೇಲೆ ಇದ್ದವರಾಗಲಿ, ತಳಗಿದ್ದವರಾಗಲಿ, ಸುಮ್ಮನೆ ತಾತ್ಕಾಲಿಕವಾಗಿ ಏನೋ ಸಂಪತ್ತು ಬಂದಂತೆ ಇಟ್ಟಂತೆ ಅದ್ರ ಮೇಲೂ ಅವ್ರಿಗೆ ಅಭಿಮಾನ ಇಲ್ಲದೆ ಇದ್ದಂತೆ ಇರ್ತಾರೆ. ದೇವರು ಬೇಕು ಅಂತಂದರೆ ಉಳದೆಲ್ಲ ಬಿಡಬೇಕು, ಉಳದೆಲ್ಲ ಬಿಟ್ಟಿದ್ದಾರೆ ಅಂದರೆ ದೇವರು ಸಿಗ್ತಾನೆ. ಎರಡಿದೆ ಒಟ್ಟಾರೆ. ಹಾಗಾಗಿ ಅಂಥ ದೇವತೆಗಳ ಆ ದೇವರ ಭಕ್ತಿಯಲ್ಲಿ ಅತ್ಯಂತ ಅಗ್ರೇಸರರಾಗಿ ಈ ಬಕುಳಾದೇವಿ ತಾನು ಬಂದಿದ್ದಾಳೆ. ಪೂಜೆಯಾಮಾಸ ಗೋವಿಂದಂ ಶ್ರೀನಿವಾಸಂ ನಿರಾಮಯಂ, ದೇವರನ್ನ ನಿರಂತರವಾಗಿ ಪೂಜೆ ಮಾಡ್ತಾ ಇದ್ದಾಳೆ. ಋಷಯ ಊಚು ಶ್ರುತಂ ಸೂತ ಮಹಾಭಾಗ ದೇವಾನಾಂ ದೇವಾಗಮಮುತ್ತಮಂ ಶ್ರುತಂ ಚ ಶ್ರೀವರಾಹಸ್ಯ ಪ್ರಥಮ ದರ್ಶನೇ ಫಲಂ ಶ್ರೀನಿವಾಸಸ್ಯ ಕೃಷ್ಣಸ್ಯ ಕಲ್ಯಾಣಂ ಶುಭದಂ ಮಹತ್. ಸುತಾಚಾರ್ಯರೇ, ಬಹಳ ಸಂತೋಷವಾಯಿತು. ದೇವರ ಮಹಿಮೆಯನ್ನು ಹೇಳಿದಿರಿ, ಆ ವರಾಹ ದೇವರ ಮಹಿಮೆ ಹೇಳಿದಿರಿ, ವರಾಹ ದೇವರಿಗೆ ಪ್ರಥಮ ತೀರ್ಥ ನೈವೇದ್ಯ ಇವೆಲ್ಲ ಹೇಳಿದಿರಿ. ಪರಮಾತ್ಮನ ಕೃಷ್ಣನ ಕಲ್ಯಾಣದ ಶುಭವಾದ ಮಹತ್ತರವಾದಂತಹ ಕಾರ್ಯಕ್ಕಾಗಿ ಎಲ್ಲ ಕಥೆಗಳನ್ನು ಹೇಳ್ತಾ ಇದ್ದೀರಿ. ಪುನಃ ಶ್ರೀ ವೆಂಕಟೇಶಗಿರೋ ವಾಸ ಶಾರಂಗಧಾರಿಣ ಬಕುಳ ಅಂತ ಯಾರೋ ಹೊಸ ಹೆಸರು ಬಂತು. ಪರಮಾತ್ಮ ಮತ್ತೊಬ್ಬ ಪರಮಾತ್ಮನಿಗೆ ಸೇವೆಗೆ ಆಗಿ ಅಂತ ಕೊಟ್ಟ ಆ ಬಕುಳ ದೇವರ ಸೇವೆಯನ್ನು ಮಾಡಬೇಕಾದರೆ ಆಕೆ ಸಾಮಾನ್ಯನಾದವಳಲ್ಲ. ಏನೋ ವಿಶಿಷ್ಟವಾದ ಸಾನ್ನಿಧ್ಯ ಅಥವಾ ಸೇವೆ ಮಾಡೋದಕ್ಕಾಗಿ ತಾನು ಬಂದಿದ್ದಾಳೆ ಅಂತಂದರೆ ಅವಳು ಯಾರು ಅಂತ ಕೇಳಿದರೆ ಹೇಳ್ತಾರೆ, ಪುರಾ ಯಶೋಧ ಬಕುಳ ಕೃಷ್ಣಸ್ಯ ಜನನೀ ಹಭೂತ್. ಆಕಿ ಬಕುಳ ಅಂತನ್ನೋಳು ಯಶೋಧ ಆಗಿದ್ದಾಳೆ ಕೃಷ್ಣನ ಅವತಾರದಲ್ಲಿ. ಯಶೋಧ ಯಾರು? ಕೃಷ್ಣನ ತಾಯಿ. ಅದೃಷ್ಟಾನಂದ ರೂಪಸ್ಯ, ಪರಮಾತ್ಮನ ವಿಚಿತ್ರವಾದ ನಾಟಕಗಳು, ವಿಚಿತ್ರವಾದ ಆಟಗಳು, ಬಾಲ್ಯಲೀಲೆಗಳನ್ನು ನೋಡಿ ನೋಡಿ ತೃಪ್ತಳಾಗಿ ಬಿಟ್ಲು. ಅಷ್ಟು ಪುಣ್ಯವತಿಯಾಗಿದ್ಲು ಯಶೋಧಾದೇವಿ. ಆದರೆ 16,108 ಜನರನ್ನು ಮದುವೆ ಮಾಡಿಕೊಂಡ ಕೃಷ್ಣ. ಒಂದು ಮದುವೆಗೆ ಪರಮಾತ್ಮ ಕರಲಿಲ್ಲ, ತನ್ನ ತಾಯಿಗೆ ಯಶೋಧಾದೇವಿ ಕರಲಿಲ್ಲ. ಯಾಕೆ? ಆಕೆ ವರ ಅಷ್ಟೇ ಕೇಳಿದ್ಲು. ದೇವ, ನಿನ್ನ ಬಾಲ್ಯಲೀಲೆಗಳನ್ನು ನೋಡಬೇಕು ಅಂತ ನನಗೆ ಅಪೇಕ್ಷೆ ಆಗಿದೆ ಅಂತ ಆಕೆ ವರ ಕೇಳಿದ್ದು. ಪರಮಾತ್ಮ ಅಷ್ಟೇ ಕೊಟ್ಟ, ಹೆಚ್ಚಿಂದ ಯಾಕೆ ಕೊಡಬೇಕು? ನಾ ಪೃಷ್ಟಕ್ಕಸಿಟ್ಟಿದ್ ಬ್ರೂಯಾನ್. ಯಾರು ಏನು ಕೇಳ್ತಾರೋ ಅವ್ರಿಗೆ ಅದನ್ನು ಹೇಳೋದು, ಯಾರು ಏನು ಕೇಳ್ತಾರೋ ಅದನ್ನು ಕೊಡೋದು. ಕೇಳದೆ ಯಾರಿಗೂ ಏನು ಕೊಡ್ತಕ್ಕದ್ದಲ್ಲ, ಹೇಳ್ತಕ್ಕದ್ದಲ್ಲ. ಇದು ಶಾಸ್ತ್ರದ ನಿಯಮ. ದೇವರು ಹೇಳಿದ, ನೀನೇನು ಕೇಳಿ ಅದನ್ನು ಪರಿಪೂರ್ಣ ನಾನು ಮಾಡೀನಿ. ಅಲ್ಲೇನಾದರೂ ಮೋಸ ಮಾಡಿದ್ದೆ ನಾನು ನಿನಗೆ? ಬಾಲ್ಯಲೀಲೆಗಳನ್ನು ನಾನು ದೇವರು, ಕೆಲವರಿಗಿರ್ತದೆ ನಾವು ದೊಡ್ಡವನು, ಸಣ್ಣ ಕೆಲಸ ನಾನೇನು ಮಾಡಲಿ? ದೇವರು ಜಗದೊಡೆಯ, ನಾನು ಬೆಳ್ಳಿ ಕಳತನ ಮಾಡೋದು ಏನು ಮಾಡಲಿ? ಬೆಣ್ಣೆಯನ್ನು ಕಳತನ ಮಾಡಿದ ದೇವರು. ನಾವು ಮಾಡ್ತೇವಾ? ಯಾರ ನಿಮ್ಮ ಮನೆಗೆ ಬಂದು ಬೆಳ್ಳಿಯನ್ನು ತುಡುಗು ಮಾಡಿ ಹೋದ್ರೆ ನನಗೆ ಹೊಡಿತೀರಿ ನೀವು. ಏನು ಹುಚ್ಚ ಹಿಡಿದೇನು ಇವರಿಗೆ ಅಂತ ಕೇಳಿದ. ಹಂಗೆ ದೇವ್ರು ಹುಚ್ಚ ಹಿಡಿದೇನು ಹೊಡಿಸ್ಕೊಂಡ, ಅನಿಸ್ಕೊಂಡ, ಬಯಸ್ಕೊಂಡ, ಎಲ್ಲ ಮಾಡಿದ. ಗೋಪಿಕರಿಗೆ ಮಾಡಿಸ್ಕೊಂಡ. ಈ ಕೆಲಸವನ್ನು ನಾವು ಮಾಡ್ಲಿಕ್ಕೆ ಸಾಧ್ಯದ? ಇಲ್ಲ. ಅಂದಮೇಲೆ ಇಂಥ ದೊಡ್ಡ ವ್ಯಕ್ತಿ ಈ ಸಣ್ಣ ಕೆಲಸವನ್ನು ಮಾಡಿದ ಲೀಲೆಯನ್ನು ನೀ ನೋಡಿದ್ದಿ, ಆನಂದಪಟ್ಟಿದ್ದಿ. ಅಂದಮೇಲೆ ನೀ ಅಷ್ಟೇ ಕೇಳಿದ್ದಿ, ನಾನು ಅಷ್ಟೇ ತೋರಿಸೀನಿ. ಕಲ್ಯಾಣವನ್ನು ಒಂದೂ ನೋಡಿಲ್ಲಲ್ಲ ಪರಮಾತ್ಮ, ಆ ದುಃಖ ನನಗಿದೆ. ಹಾಗಾಗಿ ಒಂದು ಕಲ್ಯಾಣಕ್ಕಾದರೂ ನನ್ನ ಕರಿ. ಇಲ್ಲಿ ಈ 16,108 ಮಂದಿ ಮದ್ವೆ ಮಾಡ್ಕೊಂಡಿದ್ದೀನಿ ಈಗಾಗಲೇ, ಇನ್ನೇನು ಕಲ್ಯಾಣ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಮುಂದೆ ನಾನು ಕಲ್ಯಾಣ ಮಾಡ್ಕೊಳ್ತೇನೆ, ಖುದ್ದಾಗಿ ನೀನೇ ನಿಂತು ಮಾಡ್ಸಕ್ಕಿ, ಅವಶ್ಯವಾಗಿ ಮಾಡಿಸು, ಆವಾಗ ನೀನೇ ಮಾಡಿಸು ಅಂತ ಹೇಳಿ ಕಲ್ಯಾಣಾದಿ ಮಹಾಪುಣ್ಯಂ ಪಾವನಂ ಚರಿತಂ ತವ ಅಂತಿಷ್ಟು ಪ್ರಾರ್ಥನೆ ಮಾಡಿದಾಗ, ನಾನು ಮುಂದೆ ಶ್ರೀಶೈಲದಲ್ಲಿ ನಿನ್ನ ಮನಸ್ಸಿನ ಅಪೇಕ್ಷೆಯನ್ನು ಪೂರಯಾಮಿ.
ಪೂರಯಿಷ್ಯಾಮಿ ಕದಾಚಿತ್ ದೇವದತ್ತಿ ತಂ ದತ್ತವರ ಆ ವರವನ್ನು ಪೂರ್ಣ ಮಾಡುವುದಕ್ಕಾಗಿ ಈ ಕಲಿಯುಗದಲ್ಲಿ ಆ ಯಶೋದಾನೆ ಬಕುಳಾಗಿ ಹುಟ್ಟಿದ್ದಾಳೆ. ತಸ್ಯ ಪ್ರೀತೇ ವಾಸುದೇವೋ, ಆಕಿನ ಸಲುವಾಗಿ ಪರಮಾತ್ಮ ಬಂದಿದ್ದಾನೆ. ಮತ್ತೊಂದು ಕಾರಣ ಇದೆ, ಅದನ್ನು ಮುಂದೆ ಹೇಳ್ತಾರೆ. ಆವಿರ್ಭೂಯ ಯಶೋದಾಹ ಕ್ರೀಡಾನ್ಯೇ ಜಗದ್ಯೋನಿಂ, ಅದನ್ನೆಲ್ಲ ಹೇಳ್ತಾರೆ. ರಾಕ್ಷಣಾರ್ಥಂ ರಮಾಕಾಂತಃ ರಮತೆ ಪ್ರಾಕೃತೋ ಯಥಾ ದೈತ್ಯಾನಾಂ ಮೋಹನಾರ್ಥಾಂತೂ ಸುರಾಣಾಂ ಭಕ್ತಿ ಸಿದ್ಧಯೇ. ಈ ಒಂದೇ ಮಾತಿನಲ್ಲಿ ಇಡೀ ಪರಮಾತ್ಮನ ಚರಿತ್ರೆಯನ್ನು ನಾವು ತಿಳಿದುಕೊಳ್ಬೇಕು. ಯಾವುದು ಪರಮಾತ್ಮ ನಾಟಕ ಮಾಡಿದ್ದಾನೆ, ಯಾವುದು ಪರಮಾತ್ಮ ತನ್ನ ಮಹತ್ವದಿಂದ ತೋರಿಸಿದ ಕಥೆಯನ್ನು ಅಥವಾ ವಿಡಂಬನೆಯನ್ನು ಪರಮಾತ್ಮ ಮಾಡಿದ್ದಾನೆ ಅಂತನ್ನೋದನ್ನು ದೈತ್ಯಾನ ಮೋಹನಾರ್ಥಾಯ. ಯಾಕೆ ನಾಟಕ ಮಾಡ್ತಾ ಇದ್ದಾನೆ? ದೈತ್ಯರಿಗಾಗಿ. ಮತ್ತೆ ಯಾಕೆ ನಾಟಕ ಮಾಡ್ತಾ ಇದ್ದಾನೆ? ದೇವತೆಗಳಿಗೆ ಭಕ್ತಿ ಸಿದ್ಧಕ್ಕಾಗಿ, ಭಕ್ತಿ ಹೆಚ್ಚು ಆಗುವುದಕ್ಕಾಗಿ. ಸ್ವಭಕ್ತಾನಾಂ ಹಿತ ಏವ ವಿರಕ್ತಾನಾಂ ವಿಶೇಷತಃ ಮುಕ್ತಿ ಮಾಪಾದಯನ್ ದೇವ ಕ್ರೀಡತೆ ಪ್ರಾಕೃತೋ ಯಥಾ. ಈ ಪರಮಾತ್ಮನ ಲೀಲೆಗಳನ್ನು ನಾವು ಕೇಳೋದರಿಂದ ಮುಕ್ತಿ ಸಿಗ್ತದಾ? ಅವಶ್ಯ ಸಿಗ್ತದೆ. ಅವಶ್ಯವಾಗಿ ಮುಕ್ತಿಗೆ ಒಂದು ಮಾರ್ಗ ಅಂತ ಆಗ್ತದೆ ಇದು. ಯಾಕೆ? ಅದರಿಂದ ಭಕ್ತಿ ಬೆಳೀತದೆ. ದೇವರ ಲೀಲೆಗಳನ್ನು ಕೇಳ್ತಾ 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 ಇದ್ದರೆ, ನಮ್ಮ ಮಕ್ಕಳು ಸಣ್ಣ ಪುಟ್ಟ ಲೀಲೆಗಳನ್ನು ಕೇಳಿ ಎಷ್ಟು ಮುದ್ದು ಇದು, ಎಷ್ಟು ಮುದ್ದು ಕೆಲಸ ಮಾಡ್ತದೆ ಅಂತ ಅಚ್ಚಾ ಮಾಡ್ತೀವಲ್ಲ ನಾವು. ಆ ಸಣ್ಣ ಕೂಸುಗಳ ಮೇಲೆ ನಮಗೆ ಅಷ್ಟು ಭವತೆ, ಅಭಿಮಾನ, ಪ್ರೀತಿಗಳು ಬರ್ತಾ ಇದ್ದಾಗ ಹಾಗೆ ದೇವರು ಕೂಡ ಮಾಡಿದ್ದಾನೆ ಅಂದ ಮೇಲೆ ದೇವತೆಗಳಿಗೆ ಅಥವಾ ಉತ್ತಮ ಯೋಗ್ಯತೆ ಇದ್ದವರಿಗೆ ಎಲ್ಲರಿಗೂ ಕೂಡ ಆ ದೇವರ ಮಹಿಮೆಯನ್ನು ಕಂಡಾಗ ಬಹಳ ಸಂತೋಷವಾಗ್ತದೆ. ಕ್ರೀಡತೆ ಜಾತ್ಮ ಕೈವಲ್ಯ ಜಗತ್ಪಾಲಕ ಬಾಲಕ ಜಗನ್ಮೋಹನ ಸೌಂದರ್ಯ ಲೀಲಾಮಾನುಷವ ಕೀರ್ತಿಮಾನ್. ಲೀಲಾಮಾನುಷ ವಿಗ್ರಹನಾದ ಪರಮಾತ್ಮ ಲೀಲೆಗಳನ್ನು ಮಾಡುತ್ತಾ ಕೀರ್ತಿಶಾಲಿಯಾದ ಪರಮಾತ್ಮನನ್ನು ನಾವು ಸ್ಮರಣೆ ಮಾಡಿದರೆ ನಾವು ಕೀರ್ತಿಶಾಲಿಗಳಾಗ್ತೇವೆ. ನ ಕೃತಂ ದೇವಸಂಗೈಶ್ಚ ನ ಕೃತಂ ವಿಶ್ವಕರ್ಮಣ ಸ್ವೇಚ್ಛೆಯ ಕ್ರೀಡತೆ ತತ್ರ ಇಚ್ಛಾರೂಪ ವಿವರ್ಜಿತ. ಯಾರ ಒತ್ತಾಯದಿಂದ, ಯಾರ ಬಲವಂತೆಯಿಂದ, ಯಾರ ಬಲಾತ್ಕಾರದಿಂದ ಪರಮಾತ್ಮ ಈ ಎಲ್ಲ ರೂಪಗಳನ್ನು, ಕ್ರೀಡೆಗಳನ್ನು ಮಾಡಿಲ್ಲ. ಯಾಕೆ ಮಾಡಿದ್ದಾನೆ ಹಾಗಂದ್ರೆ ತನ್ನಿಚ್ಛೆ ಬಂದಿದೆ ಮಾಡಿದ್ದಾನೆ. ತನ್ನ ಸಂಕಲ್ಪ, ಸತ್ಯ ಸಂಕಲ್ಪ ಪರಮಾತ್ಮ. ಇತ್ತೇವಂ ಕಾರಣಾದೇವ ಯಶೋದಾ ಬಕುಲಾಭವತ್ ಸಾ ಕರಿಷ್ಯತಿ ಕಲ್ಯಾಣಂ ಹರೇರ್ ವೈಕುಂಠವಾಸಿನಃ. ವೈಕುಂಠವಾಸಿಯಾದ ಪರಮಾತ್ಮನ ಕಲ್ಯಾಣವನ್ನು ಮಾಡೋದಕ್ಕಾಗಿ ಬಕುಳಾದೇವಿ ಬಂದಿದ್ದಾಳೆ. ಅವಳ ಸಲುವಾಗಿ ಪರಮಾತ್ಮ ಭೂಮಿ ಮೇಲೆ ಬಂದದ್ದು. ಇನ್ನು ಅನೇಕ ಕಾರಣಗಳಿವೆ. ಆ ಕಾರಣದಲ್ಲಿ ಇದು ಒಂದು ಕಾರಣ. ಕಿಮಲಭ್ಯ ಹರೇ ತುಷ್ಟೇ ಜ್ಞಾನ ವಿಜ್ಞಾನ ಸಂಸದಃ. ಯಾವುದೋ ಒಂದು ಕಲ್ಯಾಣದಲ್ಲಿ ಭಾಗವಹಿಸಿದರೆ ಸಾಕು, ಯಾವುದೋ ಒಂದು ನಮ್ಮ ಮಕ್ಕಳ ಕಲ್ಯಾಣ ಮಾಡಿದರೆ ಸಾಕಪ್ಪ, ಗೆದ್ವಿ ನಾವು ಅಂತ ಇರಬೇಕಾದಾಗ ಆ ಪರಮಾತ್ಮನ ಕಲ್ಯಾಣದಲ್ಲಿ ಭಾಗವಹಿಸಿ ತಾನೇ ಖುದ್ದಾಗಿ ನಿಂತು ಕಲ್ಯಾಣ ಮಾಡುವ ಪುಣ್ಯವನ್ನು ಸಂಪಾದನೆ ಮಾಡ್ತಾ ಇದ್ದಾಳೆ ಅಂದರೆ ಏನಿದು? ದೇವರ ಮಹಿಮೆ ಏನು? ಇಕ್ಕಿನ ಪುಣ್ಯ ಏನು? ಏನು ಅರ್ಥ ಆಗ್ತಾ ಇಲ್ಲ ನಮಗೆ. ಕಶ್ಚ ದೇವಂ ಪೂರಯತಿ. ದೇವರು ಬರ್ತಾನೆ, ಒಮ್ಮೆ ರುದ್ರದೇವರಿಗೆ ಪೂಜೆ ಮಾಡ್ತಾನೆ, ಒಮ್ಮೆ ಹನುಮಂತನಿಗೆ ನಮಸ್ಕಾರ ಮಾಡ್ತಾನೆ, ಏನೋ ಮಾಡ್ತಾನೆ. ತಾಯಿಗೆ ನಮಸ್ಕಾರ ಮಾಡ್ತಾನೆ, ತಂದೆಗೆ ನಮಸ್ಕಾರ ಮಾಡ್ತಾನೆ. ಕಶ್ಚಿತ್ ದೇವೇನ ಪೂಜ್ಯತೆ. ಮಹಾದೇವತೆಗಳಿಂದ ತಾನು ಸ್ತುತ್ಯನಾಗ್ತಾನೆ. ಮೂರ್ಧನ್ಯೇ ಶೋಂಜಲಿರ್ಮೆ ಅಂತ ಬರ್ತಾನೆ. ಎಲ್ಲ ದೇವತೆಗಳು ಅವನ ಪಾದಕ್ಕೆ ಎರಗಿದಾಗ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಹೀಗೆಲ್ಲ ಮಾಡ್ತಾನೆ. ಯಾರಿಗೋ ಪೂಜೆ ಮಾಡ್ತಾನೆ, ಸಕಲ ದೇವತೆಗಳಿಂದ ಪೂಜಿತನಾಗ್ತಾನೆ. ಹನುಮತ ಪೂಜಿತೋ ವೈ ಸ್ವಯಂ ವರ್ಜತಿ. ಹನುಮಂತ ದೇವರಿಂದ ಪೂಜಿತನಾಗ್ತಾನೆ. ಅರ್ಜುನನಿಗೆ ಪೂಜೆ ಮಾಡ್ತಾನೆ. ಹನುಮಂತ ದೇವರು ಬಹಳ ದೊಡ್ಡವರು ಇಂದ್ರನಕ್ಕಿಂತ, ಅರ್ಜುನಕ್ಕಿಂತ. ಅಂತ ಹನುಮಂತ ದೇವರಿಂದ ಪೂಜಿತನಾಗಿ ಅತ್ಯಂತ ಚಿಕ್ಕವನಾದ ಅರ್ಜುನನಿಗೆ ಪೂಜೆ ಮಾಡ್ತಾನೆ. ಏನು ದೊಡ್ಡವ, ಯಾವ ಸಣ್ಣವನು, ಏನು ಮಾಡ್ತಾನೆ, ಏನು ಬಿಡ್ತಾನೆ ಅಂತ ಒಟ್ಟಾರೆ ದೇವರ ಮಹಿಮೆ ಅರ್ಥ ಆಗೋದಿಲ್ಲ. ಹಾಗಾಗಿ ಇಲ್ಲೆಲ್ಲ ಕಡೆಗೂ ನಿರ್ಣಯವನ್ನು ತಿಳಿದುಕೊಂಡು ಹೋಗಬೇಕು. ಕೋ ವರ್ಣಗೆ ಧರೆ ಕ್ರೀಡಾ ವಿಚಿತ್ರಾಂ ಜನಪಾವನಿ. ಹಾಗಾಗಿ ಇಂಥ ವಿಚಿತ್ರವಾದ ಜಗನ್ಮೋಹಕವಾದ ಪರಮಾತ್ಮನ ಕ್ರೀಡೆಯನ್ನು ಯಾರು ತಾನೇ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ? ಯಾರು ತಾನೇ ತಿಳಿದುಕೊಳ್ಳಿಕ್ಕೆ ಸಾಧ್ಯ? ರಮಾಕಾಂತಂ ರಕ್ಷಣಾರ್ಥಂ ರಮಾಕಾಂತೋ ರಮತೆ ಪ್ರಾಕೃತೋ ಯಥಾ. ಸಾಮಾನ್ಯ ಮಾನವನಂತೆ, ಸಾಮಾನ್ಯ ಮನುಷ್ಯನಂತೆ. ಯಾಕೆ ಈ ಮಾತು ಮೇಲಿಂದ ಮೇಲೆ ಹೇಳ್ತಾ ಇದ್ದಾರೆ ಅಂದರೆ, ದೇವರು ಆ ಗೋಪಾಲಕನಿಂದ ಹೊಡಿಸಿಕೊಂಡ ಔಷಧಿಗಾಗಿ ಮತ್ತು ಪಿರಿ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾನೆ. ವರಾಹ ದೇವರು ಹಂದಿಗಳು ಬಂದಿದ್ದಕ್ಕೆ ಅಂಜಿ ಗಾಬರಿ ಆಗಿದ್ದಾನೆ.
ಅಂಚಿ ಹುತ್ತಿನಲ್ಲಿ ವಾಸವಾಗಿದ್ದಾನೆ ಇತ್ಯಾದಿಗಳನ್ನು ಹೇಳಿದಾಗ ಸಾಮಾನ್ಯವಾಗಿ ಒಬ್ಬ ಸಾಮಾನ್ಯ ಮಾನವ ಅಂತ ಬುದ್ಧಿಯಲ್ಲಾದರೂ ನಿಮಗೆಲ್ಲಾದರೂ ಬಂದಿತ್ತು, ಹಾಗೆ ಸರ್ವಥಾ ತಿಳ್ಕೊಳ್ಬೇಡ್ರಿ ಅಂತ ಹೇಳಿ ಪರಮಾತ್ಮನ ಅದ್ಭುತವಾದ ನಾಟಕವನ್ನು ದೇವತೆಗಳ ಭಕ್ತಿಗಾಗಿ ಅಸುರ ಜನ ಮೋಹನಕ್ಕಾಗಿ ಪರಮಾತ್ಮ ಮಾಡ್ತಾ ಇದ್ದಾನೆ ಅಂತನ್ನೋದು ಮೇಲಿಂದ ಮೇಲೆ ಮಾತಿನಿಂದ ಇದನ್ನು ನಿರ್ಣಯ ಮಾಡ್ತಾ ಇದ್ದಾರೆ. ಕ್ಷೇತ್ರಸ್ಯ ಮಹಿಮಾ ದಿವ್ಯ ತೀರ್ಥ ತಥಾ ತೀರ್ಥಸ್ಯ ವೈಭವ ತತ್ರ ಸಾಕ್ಷಾತ್ ರಮಾಕಾಂತಃ ಕಿಂ ತತ್ರ ಸುಕೃತಂ ಫಲಂ. ಇಂಥ ಅತ್ಯಂತ ಕ್ಷೇತ್ರ, ಪವಿತ್ರವಾದ ಕ್ಷೇತ್ರ, ಆ ಪರಮಾತ್ಮನ ದರ್ಶನ, ಆ ಪರಮಾತ್ಮನ ವರ್ಣನ, ಆ ಪರಮಾತ್ಮನ ಕಥಾಶ್ರವಣ, ಇದು ಬಹುಜನ್ಮಾರ್ಜಿತೇ ಪುಣ್ಯೈಹಿ, ಬಹಳ ಜನ್ಮಗಳ ಪುಣ್ಯ ಸಂಚಯವಾಗಿತ್ತು ಅಂತ ಆದರೆ ಆ ದೇವರ ಕ್ಷೇತ್ರ ದರ್ಶನ, ಕ್ಷೇತ್ರದಲ್ಲಿದ್ದ ಸಜ್ಜನರ ದೇವರ ಭಕ್ತರ ದರ್ಶನ, ಆಮೇಲೆ ದೇವರ ದರ್ಶನ, ಆ ದೇವರ ಶ್ರವಣ, ಇಷ್ಟೆಲ್ಲ ಆಗಲು ಸಾಧ್ಯ. ಹಾಗಾಗಿ ಬಹುಜನ್ಮಾರ್ಜಿತೆ ಪುಣ್ಯರ್ ಲಭ್ಯತೆ ಕ್ಷೇತ್ರ ದರ್ಶನಂ ತತ್ರಾಪಿ ವೆಂಕಟಗಿರೇ ದರ್ಶನಂ ಮುಕ್ತಿದಂ ಪರಂ. ಏನು ಹೇಳ್ಬೇಕ್ರಿ, ಮುಕ್ತಿನೇ ಸಿಗ್ತದೆ, ಇದಕ್ಕಿಂತ ದೊಡ್ಡದ ಏನಾದರೂ ಫಲ ಇದೆ ಜಗತ್ತಿನಲ್ಲಿ? ದುರ್ಲಭಂ ದೇವಸಂಗಾನಂ, ದೇವತೆಗಳಿಗೂ ಇದು ಸಿಗುವುದು ದುರ್ಲಭ. ದೇವತೆಗಳಿಗೂ ಮುಕ್ತಿ ಸುಲಭವಾಗಿ ಒದ್ದಾಡ್ತಾರೆ. ಅವ್ರ ಟಾರ್ಗೆಟ್ ಏನಪ್ಪ, ಇಷ್ಟೆಲ್ಲ ಸಾಧನ ಮಾಡೋದು ಉದ್ದೇಶ ಏನು? ಮುಕ್ತಿ ಸಿದ್ಧಿಗೆ, ಮುಕ್ತಿ ಸಿಗಬೇಕು ಅಂತನ್ನೋದೇ ಉದ್ದೇಶ ಅವರದು. ಮನುಷ್ಯಾಣಂತದಾಕತ ದೇವತೆಗಳಿಗೆ ಅವಸ್ಥೆ ಇದ್ದಬೇಕಾದಾಗ ಮನುಷ್ಯರಿಗೆ ಅತ್ಯಂತ ಅಪರೂಪವಾದ ವಸ್ತು ಅದು. ಅಂಥ ಅಪರೂಪವಾದ ದೇವರು, ಆ ದೇವತಾ ಶ್ರವಣ, ದೇವರ ಚರಿತ್ರೆಯ ಶ್ರವಣ ಬಹಳ ಅಪರೂಪವಾದ ವಸ್ತು. ಹಾಗಾಗಿ ಅಂಥ ಆ ಭಗವಂತನ ಚರಿತ್ರೆಯನ್ನು ಕೇಳುವ ಸೌಭಾಗ್ಯವನ್ನು ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು. ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಕಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿಸ್ತತ್ಫಲಂ ಮಹ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮಣ್ಯಾಸೋ ಹರಾವೇ ವಿಷ್ಣು ಸ್ತೃಪ್ತಿಕರಸ್ತದಾ ಅನೇನ ಭಾವಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ.